गुरुर्देवो महेश्वरः गुरुरेव परं ब्रह्मा तस्मै श्रीगुरवे नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। अनेकजन्मसम्प्राप्य कर्मबन्धविदाहिने आत्मज्ञानप्रदानेन तस्मै श्रीगुरवे नमः। मन्नाथो श्रीजगन्नाथः मद्गुरो श्रीजगद्गुरुः ममात्मा सर्वभूतात्मा तस्मै श्रीगुरवे नमः। ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधि साक्षिभूतम् एकं नित्यं विमलमचलं सर्वधि साक्षिभूतं भावातीतं त्रिगुणरहितं सद्गुरुं तं नमामि। सद्गुरुं तं नमामि। सद्गुरुं तं नमामि। सद्गुरुं तं नमामि। ಸೊ ಗುರುವಿಗೆ ವಂದನೆ ಮಾಡ್ತಾ ನಾವು ನಮ್ಮ ಈ ಡಿಸ್ಕಷನ್ನ ಪ್ರಾರಂಭಿಸೋಣ. ಗುರು ಅಂತಂದರೆ ಸದ್ಗುರು, ಅದೇ ಒಳಗಡೆ ಇದ್ದಕ್ಕಂಥ ಗುರು ಅಂತ ಈ ಶ್ಲೋಕದಲ್ಲಿ. ಗುರು ಆಲ್ವೇಸ್ ಈಸ್ ವಿದಿನ್ ಅಸ್ ಆ್ಯಂಡ್ ವಿ ವುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಅಲ್ಲ, ವೆನ್ ಎವರ್ ವಿ ಫೇಸ್ ಸರ್ಟನ್ ಡೈಲೆಮಾಸ್ ಆರ್ ಸಮಥಿಂಗ್, ಆವಾಗ ಒಳಗಡೆಯಿಂದ ಒಂದು ಅನ್ಬಯಾಸ್ಡ್ ಒನ್ ವಿಚ್ ಗಿವ್ಸ್ ಅನ್ಬಯಾಸ್ಡ್. ಈ ಶ್ಲೋಕದಲ್ಲಿ ಇದೆ ದ್ವಂದ್ವಾತೀತ ಅಂದರೆ ನೈದರ್ ದಿಸ್ ವೇ ನಾಟ್ ದ್ಯಾಟ್ ವೇ, ದ್ಯಾಟ್ ವಿಚ್ ಗಿವ್ಸ್ ಅಸ್ ಕ್ಲಾರಿಟಿ ವಿದೌಟ್ ಎನಿ ಬಯಾಸ್, ದಟ್ ಈಸ್ ದ್ವಂದ್ವಾತೀತ. ಆ್ಯಕ್ಚುಲಿ ಬಯಾಸ್ ಅಂದರೆ ಈದರ್ ಇಟ್ ಸ್ವೇಸ್ ಆನ್ ದಿಸ್ ಸೈಡ್ ಆರ್ ದ್ಯಾಟ್ ಸೈಡ್. ಸೊ ಸುಖ ದುಃಖ ಲಾಸ್ಟ್ ಟೈಮ್ ಹೇಳಿದ್ವಲ್ಲ, ಹಾಗೆ ಶೀತ ಉಷ್ಣ, ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್, ಈ ರೀತಿ ಒಂದೇ ಕಡೆ ವೇ ಮಾಡದೆ ಯಾವುದು ನಮ್ಮ ಒಳಗಡೆಯಿಂದ ಒಂದು ಇನ್ನರ್ ವಾಯ್ಸ್ which is totally impartial and it doesn't favor us, it favors the system, it is so selfless. ಆ ಗುರು ನಮ್ಮೊಳಗೆ ಇದ್ದಾನೆ, ಅದನ್ನು ಆ ಗುರುವನ್ನು ಜ್ಞಾನಿಸ್ತಾ ನಾವು ನಮ್ಮ ಆಧ್ಯಾತ್ಮಿಕ ಚಿಂತನೆಯನ್ನು ನಾವು ಪ್ರಾರಂಭ ಮಾಡಬೇಕು. ಇವತ್ತು ನಾವು ಮಾಡ್ತಾ ಇರೋದು ಅಧ್ಯಾಯ 7, ಚಾಪ್ಟರ್ 7, ಜ್ಞಾನ ವಿಜ್ಞಾನ ಯೋಗ. ಲಾಸ್ಟ್ ಟೈಮ್ ಐ ಥಿಂಕ್ ಕೋಮ್ಲಾ ವಾಸ್ ನಾಟ್ ದೇರ್, ಇವರು ಕೇಳ್ತಾ ಇದ್ರು ಅಹಂಕಾರ. ಲಾಸ್ಟ್ ಟೈಮ್ ಇರಲಿಲ್ಲ. ಫಸ್ಟ್ ಚಾಪ್ಟರ್ ಫಸ್ಟ್ ಯುವರ್ ದೇ ಇಲ್ಲ, ಅವಾಗೂ ಇರಲಿಲ್ಲ. ದಿಸ್ ಇಸ್ ಕಾಲ್ಡ್ ಜ್ಞಾನ ವಿಜ್ಞಾನ ಯೋಗ. ಜ್ಞಾನ ವಿಜ್ಞಾನ ಯೋಗ ಅಂತ ಕರೆಕ್ಟ್, ಮಧ್ಯೆ ಹೋಗಿದ್ರಿ. ಸೊ ಅದರೊಳಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಆ್ಯಂಡ್ ಐ ಸೈಡ್ ಐ ಕಮ್ ಬ್ಯಾಕ್ ವಿತ್ ಆನ್ಸರ್ ಫಾರ್ ದ್ಯಾಟ್. ಕೃಷ್ಣ ಬಹಳ ಮಾರ್ಮಿಕವಾಗಿ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾನೆ. ಹೀ ಈಸ್ ಡಿಸ್ಕ್ರೈಬಿಂಗ್ ಹೂ ಆಮ್ ಐ, ಹೂ ಹೀ ಈಸ್. Basic question for any human being is who am I? I must understand who am I. As Dr. Pratibha, I must understand who am I. But he is telling now to Arjuna, understand who is this Krishna, your Sarathi anta. Beautifully he says, I am the creator, and he has explained how the creation came. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ,
ನಥಿಂಗ್ ವಾಸ್ ದೇರ್, ಏನು ಪೂರ್ತಿ ಶೂನ್ಯ ಇತ್ತು. ಆ್ಯಂಡ್ ಹೌ ಹಿ ಸ್ಟಾರ್ಟ್ಸ್ ಹಿಸ್ ಸೈಕಲ್ಸ್ ಆಫ್ ಕ್ರಿಯೇಷನ್ ಅಂದರೆ he says nothing will be there and from that nothing comes first ಪ್ರಕೃತಿ ಅಂದರೆ ಮ್ಯಾಟರ್ ಹೇಳಬೇಕಾದ್ರೆ 5 ಮಹಾತತ್ವ ಹೇಳ್ತಾನೆ. ಪೃಥ್ವಿ, ಅಂದರೆ ನೀರು, ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಅದ್ರ ಜೊತೆಗೆ ಮನಸ್ಸು, ಬುದ್ಧಿ, ಅಹಂಕಾರ. ಬ್ಯೂಟಿಫುಲಿ he says ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ದ ಎಂಟೈರ್ ಕ್ರಿಯೇಷನ್ ಈಸ್ ಅ ಪ್ರಾಡಕ್ಟ್ ಆಫ್ ದೀಸ್ ಮೆಟೀರಿಯಲ್ಸ್ ಅಲ್ವಾ, ಇಫ್ ಯು ಅಂಡರ್ಸ್ಟ್ಯಾಂಡ್. ನೋಡ್ರಿ, ಪೃಥ್ವಿ, ಭೂಮಿ ಅಂತಂದರೆ ದ ಅರ್ತ್, ಆಮೇಲೆ ಜಲ ಅಂದರೆ ವಾಟರ್, ಅಗ್ನಿ ಅಂದರೆ ಫೈರ್ ಆರ್ ಏನಂತ ಹೇಳ್ಬೋದು, ಈವನ್ ATP ಅನ್ಬೋದು ನಾವು ನಮ್ಮ ಇದರಲ್ಲಿ ಎನರ್ಜಿ ATP ವಿಚ್ ಬರ್ನ್ಸ್. ವಾಯು ಈಸ್ ಆಕ್ಸಿಜನ್, ಆಕಾಶ ಈಸ್ ಅ ಸ್ಪೇಸ್. ಸೊ ಎವ್ರಿಥಿಂಗ್ ಈಸ್ ಬಾರ್ನ್ ಔಟ್ ಆಫ್ ದಿಸ್. ಅಲಾಂಗ್ ವಿತ್ ದಟ್ he says ಮನಸ್ಸು, ಬುದ್ಧಿ, ಅಹಂಕಾರ, ಇವನ್ನ ಫಸ್ಟ್ ಪ್ರಕೃತಿ ಅಂತ ನನ್ನೊಳಗೆ ಉತ್ಪನ್ನ ಆಯಿತು. ಐ ಆಮ್ ದೇರ್ ಆ್ಯಸ್ ಅ ಕ್ರಿಯೇಟರ್, ಬಟ್ ದಿಸ್ ಈಸ್ ಮೈ ಪ್ರಕೃತಿ. ಬಟ್ ಹಿ ಕಾಲ್ಸ್ ದಿಸ್ ಆಸ್ ಅ ಲೋವರ್ ಪ್ರಕೃತಿ. ಇದು ಅಪರ ಪ್ರಕೃತಿ. ಇದಕ್ಕಿಂತ ಹೆಚ್ಚು ಏನು ಅಂತಂದರೆ ಪ್ರತಿಯೊಂದು ಲಿವಿಂಗ್ ಬೀಯಿಂಗ್ಸಲ್ಲಿ ಇದಕ್ಕಿಂತ ಹೆಚ್ಚಿಂದು ಅಂದರೆ ಹಿ ಸೇಸ್ ಜೀವ, ಲಿವಿಂಗ್ ಲೈಫ್ ಫೋರ್ಸ್ ಅಂದರೆ ಲಿವಿಂಗ್ ಬೀಯಿಂಗ್ಸ್ ಎಲ್ಲ ಸರ್ವಭೂತೇಶು. ಆ ಲಿವಿಂಗ್ ಫೋರ್ಸ್ ಏನಿದೆಯಲ್ಲ ಅದು ನಾನು, ದಟ್ ಇಸ್ ಹೈಯರ್ ಎನರ್ಜಿ. So beautiful, he himself has described, I have got 2 aspects of Prakriti, not he is beyond that. He says, I am the consciousness, I am the entire creator, everything comes to me, everything comes out of me. ಅಂದರೆ ನಾನೇ ಸೃಷ್ಟಿಕರ್ತ, ಮತ್ತು I maintain that, and ಪ್ರಳಯ ಆದ ಕೂಡಲೇ everything goes back to me. That way one cycle completes, and again ನಾನು ಕ್ರಿಯೇಟ್ ಮಾಡ್ತೀನಿ. That is his sport. The God, Parabrahma, who has no attributes at all, ಅವನು ಏನೂ ಇಲ್ಲ, ಯು ಕಾಂಟ್ ಡಿಸ್ಕ್ರೈಬ್ ಹಿಮ್, ಬಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಹಿಮ್. ಅಂಥ ಅವನ ಸ್ವರೂಪ, ಹಿಸ್ ಪ್ರಾಪರ್ಟಿ. ಹೀ ಸೇಸ್ ಐ ಆಮ್ ನಥಿಂಗ್, ಬಟ್ ಔಟ್ ಆಫ್ ಮೀ ಕಮ್ಸ್ ಆಲ್ ದಿಸ್. ಏನು ಇವೆಲ್ಲ ಮೆಟೀರಿಯಲ್ಲು, ಪ್ಲಸ್ ಪ್ರತಿಯೊಂದು ಲಿವಿಂಗ್ ಬೀಯಿಂಗ್ಸ್ ಒಳಗೆ ಇವೆಲ್ಲ ನೋಡ್ರಿ, ಭೂಮಿ, ಜಲ, ಅಗ್ನಿ, ಇದರೊಳಗೆ ಲೈಫ್ ಫೋರ್ಸ್ ಅಂತ ಇಲ್ಲ, ಇವೆಲ್ಲ ಜಡತ್ವ. ಬಟ್ ಲಿವಿಂಗ್ ಬೀಯಿಂಗ್ಸಲ್ಲಿ ಮನೋಬುದ್ಧಿ, ಅಹಂಕಾರ ಇದೆ ಅಂತೆ. ಬಟ್ ಲಿವಿಂಗ್ ಬೀಯಿಂಗ್ಸಲ್ಲಿ ಜೀವ ಅನ್ನೋದು, ಜೀವಾತ್ಮ, ದ ಪಾರ್ಟ್ ಆಫ್ ದಟ್ ಕಾನ್ಷಿಯಸ್ನೆಸ್ ಕಮ್ಸ್ ವಿತ್ ಅಸ್ ಆಸ್ ಅ ಸೋಲ್. ಸೊ ದಟ್ ಇಸ್ ವಾಟ್ ಹಿ ಸೇಸ್. ನಾನು ಲಿವಿಂಗ್ ಬೀಯಿಂಗ್ಸಲ್ಲಿ ನಾನು ಜೀವ ಅಂತ ಒಂದು ಬಂದಿದ್ದೀನಿ, ಅದು ಅದ್ರ ಜೊತೆಗೆ ಇದು ದಟ್ ಈಸ್ ಅ ಅಪರ ಪ್ರಕೃತಿ. ಜೀವ ಈಸ್ ಅ ಹೈಯರ್ ಎನರ್ಜಿ ಈಸ್ ದ್ಯಾಟ್. ಸೊ ದ್ಯಾಟ್ ಈಸ್ ವಾಟ್ ಹಿ ಸೇಸ್. ಇವು 5 ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ, 8 ಬಗೆಗಿನ ಪ್ರಕೃತಿ. ಆಮೇಲೆ ನೆಕ್ಸ್ಟ್ ಹೇಳ್ತಾನೆ, ದ ಎಂಟೈರ್ ಯೂನಿವರ್ಸ್ ಈಸ್ ಮತ್ತಃ ಪರತರಂ ನನಗಿಂತ ಹೆಚ್ಚಿಗೆ ಯಾವುದೂ ಇಲ್ಲ, ಇದಕ್ಕಿಂತ ಮೇಲೆ ಇರುವಂಥದ್ದು ಜೀವ. ಸೊ ಇವೆರಡರಿಂದ ಎಲ್ಲ ನಡೀತಾ ಇದೆ ಜಗತ್ತಿನಲ್ಲಿ ಅಂತ ಹೇಳ್ತಾ ದೆನ್ ವಿ ಡಿಸ್ಕಸ್. ಸೊ ವಿಜ್ಞಾನಿ ಯಾರು, ಜ್ಞಾನಿ ಯಾರು ಅಂತ ಮಾತಾಡಿದ್ವಿ. ಜ್ಞಾನಿ ಇದ್ದವನು, ನೋಡಿದವನು. ವಿಜ್ಞಾನಿ ಅನ್ನೋನು ಸೈಂಟಿಸ್ಟ್ ಅಲ್ಲ, ಅನುಭವಿಸಿದಂತಹವನು. ಒನ್ ಹೂ ಎಕ್ಸ್ಪೀರಿಯನ್ಸಸ್ ದಿ ಎಕ್ಸಿಸ್ಟೆನ್ಸ್ ಆಫ್ ಕಾನ್ಷಿಯಸ್ನೆಸ್, ಹೀ ಈಸ್ ವಿಜ್ಞಾನಿ ಅಂತ ಹೇಳಿ ದ ಹೋಲ್ ಎಂಟೈರ್ ಯೋಗ, ದಿಸ್ ಚಾಪ್ಟರ್ ಇಸ್ ಕಾಲ್ಡ್ ಆಸ್ ಜ್ಞಾನ ವಿಜ್ಞಾನ ಯೋಗ. ಮತ್ತು ಸ್ವಲ್ಪ ಸುಮಾರು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ದೆನ್ ಹಿ ಡಿಸ್ಕ್ರೈಬ್ಸ್ 3 ಗುಣಾಸ್, ಸಾತ್ವಿಕ, ರಾಜಸಿಕ, ತಾಮಸಿಕ ಅಂತ. ಈ 3 ಗುಣಗಳನ್ನು ಎವ್ರಿ ಹ್ಯೂಮನ್ ಬೀಯಿಂಗ್ ಫಾಲ್ಸ್ ಇನ್ ಈದರ್ ಆಫ್ ದೀಸ್ 3 ಕ್ಯಾಟಗರೀಸ್. ಸಾತ್ವಿಕ ಅಂದರೆ ಪೀಸ್ಫುಲ್ ಆ್ಯಂಡ್ ಕಾಮ್. ರಾಜಸಿಕ ಅಂದರೆ ಆ್ಯಕ್ಟಿವ್, ಆ್ಯಂಬಿಷಿಯಸ್, ಬಟ್ ದೆರ್ ಈಸ್ ಸಮ್ ಕೈಂಡ್ ಆಫ್ ಆ್ಯಂಗರು, ಗ್ರೀಡು ಇವೆಲ್ಲ ಬರುತ್ತೆ. ತಾಮಸಿಕ ಅಂದರೆ ಲೇಝಿ, ಇನ್ಯಾಕ್ಟಿವ್, ಲೋವರ್ ಎನರ್ಜೀಸ್. ಸೊ ಎವ್ರಿ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಒನ್ ಪ್ರಿಡಾಮಿನೆಂಟ್ ಕ್ವಾಲಿಟಿ, ಈದರ್ ಸತ್ವ ಆರ್ ರಜಸ್ ಆರ್ ತಾಮಸಿಕ. ತಾಮಸಿಕ ಇದ್ದವನು ರಾಜಸಿಕ ಆಗಲಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ, ರಾಜಸಿಕ ಆದವನು ಸಾತ್ವಿಕ ಆಗಲಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಗಾಡ್ ಈಸ್ ಬಿಯಾಂಡ್ ಆಲ್ ದಿಸ್. ವೈ ಬಿಯಾಂಡ್? ಲಾಸ್ಟ್ ಟೈಮ್ ಇದ್ರೆ ಆಸ್ ದಿಸ್ ಕ್ವೆಶನ್, ಈಸ್ ಗಾಡ್ ರಿಯಲೈಸೇಷನ್ ಈಕ್ವಲ್ ಟು ಸಾತ್ವಿಕ ಗುಣ ಅಂತ? ನೋ, ಇಟ್ ಈಸ್ ನಾಟ್. ಬಿಕಾಸ್ ಕೃಷ್ಣ ಸೇಸ್ ಎನಿ ಟೈಪ್ ಆಫ್ ಗುಣ ಬಂದರೆ ಅಲ್ಲಿ ಅಟ್ಯಾಚ್ಮೆಂಟ್ ಬರುತ್ತೆ ಅಂತ. then you fall into that attachment, desire. Good is also desire, so get over the goodness also. Bad, but it is better than bad. ಈಗ ಅವನೇನು ಹೇಳೋದು, ನೆಗೆಟಿವ್ ಥಾಟ್ಸಲ್ಲೂ ನಾನಿದ್ದೀನಿ, ನೆಗೆಟಿವ್ ಆ್ಯಕ್ಟಿವಿಟಿ ಒಳಗೂ ನಾನೇ ಇದ್ದೀನಿ. ಯಾಕಂದರೆ ವಿದೌಟ್ ಮೈ ಸಪೋರ್ಟ್, ವಿದೌಟ್ ಮೈ ಚೈತನ್ಯ, ನಥಿಂಗ್ ಕ್ಯಾನ್ ಬಿ ಡನ್. ಬಟ್ ಐ ಶೈನ್ ಆ್ಯಸ್ ಅ ಸೂರ್ಯ, ಐ ಶೈನ್ ಆ್ಯಸ್ ಅ ಮೂನ್ ಅಂತ ಕೆಲವೊಂದು ಶ್ಲೋಕ ಹೇಳ್ತಾ ದಟ್ ಮೀನ್ಸ್ ವೇರ್ ಎವರ್ ದೆರ್ ಇಸ್ ಪಾಸಿಟಿವಿಟಿ, ದೆರ್ ಇಸ್ ಮೋರ್ ಆಫ್ ಹಿಸ್ ಎಕ್ಸ್ಪ್ರೆಷನ್. ಸೊ ಲೋವರ್ ಟು ಹೈಯರ್ ಹೋದಂಗೆ ವಿ ಗೋ ನಿಯರರ್ ಟು ಗಾಡ್, ಬಟ್ ವಿ ಹ್ಯಾವ್ ನಾಟ್ ರೀಚ್ಡ್ ಗಾಡ್ ಯೆಟ್.
ಗೋಯಿಂಗ್ ಟು ಗಾಡ್ ಈಸ್ ಬಿಯಾಂಡ್ ಸಾತ್ವಿಕ್, ಬಿಯಾಂಡ್ ಎನಿಥಿಂಗ್, ನೋ ಗುಣಾಸ್, ನೋ ದ್ವಂದ್ವ, ದ್ವಂದ್ವಾತೀತಂ ತ್ರಿಗುಣರಹಿತಂ ಅಂತ ಗುರು ಸ್ತೋತ್ರದೊಳಗೂ ಹೇಳಿದ್ವಿ. ದ್ವಂದ್ವಾತೀತ ಅಂದರೆ ಗುಡ್ ಆ್ಯಂಡ್ ಬ್ಯಾಡ್, ಸೊ ಬೋತ್ ಆರ್ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್, ಗೋ ಬಿಯಾಂಡ್ ದ್ಯಾಟ್. ಸೊ ಈ ಸೆಸ್ ಬಿಕಾಸ್ ಗುಡ್ ಆಲ್ಸೋ ಬ್ರಿಂಗ್ಸ್ ಅಟ್ಯಾಚ್ಮೆಂಟ್. ನಾವೇನಾದರೂ ಒಳ್ಳೇದು ಮಾಡಿದ್ವಿ ಅಂತಂದರೆ ಅದ್ರ ಹಿಂದೆ ಅಪೇಕ್ಷೆ ಇದ್ದೇ ಇರ್ತದೆ, ಆರ್ ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಇಫೆಕ್ಟ್, ಕಾಸ್ ಆ್ಯಂಡ್ ಇಫೆಕ್ಟ್. ಸೊ ಹೌ ಟು ಗೆಟ್ ಓವರ್ ದ್ಯಾಟ್ ಅಂತ ಹೇಳ್ತಾ ಮತ್ತೆ ಶರಣಾಗತಿ, ಸರೆಂಡರ್ ಟು ಮೀ ಆ್ಯಂಡ್ ದ್ಯಾಟ್ ಈಸ್ ಹೌ ಯು ವಿಲ್ ಗೆಟ್ ಓವರ್ ಅಂತ ಅಲ್ಲಿಗೆ ನಿಲ್ಲಿಸಿದ್ವಿ. ಸೊ ನಾವು ವಿ ಹ್ಯಾಡ್ ಕಮ್ ಟು ಶ್ಲೋಕ ನಂಬರ್ 13th ಶ್ಲೋಕ ಮುಗಿಸಿದ್ವಿ ನಾವು ಲಾಸ್ಟ್ ಟೈಮು. ಇವತ್ತು 14th ಶುರು ಮಾಡ್ಕೋಬೋದು. ಚಾಪ್ಟರ್ 7 ಶ್ಲೋಕ 13 ಚಾಂಟ್ ಮಾಡ್ತೀನಿ, ಆಮೇಲೆ ಐ ವಿಲ್ ಟೆಲ್ ದ ಮೀನಿಂಗ್. ಯು ಕ್ಯಾನ್ ಫಾಲೋ ಆಲ್ಸೋ, ಯು ಕ್ಯಾನ್ ಚಾಂಟ್ ಅಲಾಂಗ್ ವಿತ್ ಮೀ ಆಲ್ಸೋ. ತ್ರಿಭಿರ್ಗುಣಮಯೈರ್ಭಾವೈಃ ರೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ದೈವೀ ಹ್ಯೇಷಾಂ ಗುಣಮಯೀ ಮಮ ಮಾಯಾ ದುರತ್ಯಯಾ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ನ ಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತಜ್ಞಾನಾ ಅಸುರಂ ಭಾವಮಾಶ್ರಿತಾಃ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ವಿಶಿಷ್ಯತೆ. ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ಉದಾರಾಃ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೇವ ಮೇ ಮತಂ. ಆಸ್ಥಿತಃ ಸ ಹಿ ಯುಕ್ತಾತ್ಮಾ ಮಾಮೇವಾನುತ್ತಮಾಂ ಗತಿಂ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ವಾಸುದೇವಃ ಸರ್ವಮಿತಿ ಸ ಮಹಾತ್ಮಾ ಸುದುರ್ಲಭಃ. ಕಾಮೈಸ್ತೈಸ್ತ್ರೈಹೃತಜ್ಞಾನಾಃ ಪ್ರಪದ್ಯಂತೆನ್ಯದೇವತಾಃ. तं तं ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾಃ ಸ್ವಯಾ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಸತಯಾ ಶ್ರದ್ಧಯಾ ಯುಕ್ತಃ ತಸ್ಯಾರಾಧನಮೀಹತೆ. ಲಭತೆ ಚ ತತಃ ಕಾಮಾನ್ ಅಯೈವ ವಿಹಿತಾನ್ ಹಿತಾನ್. ಸೊ ಇಷ್ಟು ಶ್ಲೋಕಗಳಲ್ಲಿ ಕೃಷ್ಣ ಹೇಳೋದು ಏನಂತಂದರೆ, ಈಗ 13th ಶ್ಲೋಕ ತಗೊಳ್ಳೋಣ. ತ್ರಿಭಿಃ ಗುಣಮಯೈರ್ಯಾ ಎಲ್ಲರೂ ಈ ಗುಣಗಳಿಂದ ಮೋಹಿತರಾಗಿ, ಈ 3 ಗುಣಗಳಿಂದ ಮೋಹಿತರಾಗಿ ಆಗಿರೋದ್ರಿಂದ ನನ್ನನ್ನು ಪಡೆದುಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಯಾಕೆ 3 ಗುಣಗಳಿಂದ ಅಂತಂದರೆ, ಪ್ರತಿಯೊಂದು ಗುಣಕ್ಕೂ ಒಂದೊಂದು ಆಸೆ ಇರ್ತದಂತೆ, ಹೌದಲ್ಲ? ತಾಮಸಿಕ ಇದ್ದವ್ರಿಗೆ ವಿ ವಾಂಟ್ ಟು ರಿಲ್ಯಾಕ್ಸ್, ಐ ಜಸ್ಟ್ ವಾಂಟ್ ಟು ಲೇಸ್ ಅರೌಂಡ್, ಐ ವಾಂಟ್ ಟು ಅವನ ಬಗ್ಗೆ ಅವನಕ್ಕಿಂತ ನಾನು ಜಾಸ್ತಿ ಜಲಸಿ ಅಂದ್ಕೊಡ್ರಿ, ಆಲ್ ನೆಗೆಟಿವ್, ಬಟ್ ದೇರ್ ಈಸ್ ಎನ್ ಆಸೆ. ರಾಜಸಿಕ ಗುಣ ಇದ್ದವನು ಯೂಶ್ವಲಿ ಪ್ರಾಪರ್ಟಿ ಅಥವಾ ಅಡ್ಮಿನಿಸ್ಟ್ರೇಷನ್ನು, ಲೀಡರ್ಶಿಪ್ ಅನ್ರಿ. ಸೊ ಅಲಾಂಗ್ ವಿತ್ ದಟ್ ಕಮ್ಸ್ ಯುವರ್ ಗ್ರೀಡ್, ಆ್ಯಂಗರ್, ಡಿಸೈರ್. ಅಗೇನ್ ಇಟ್ ಹ್ಯಾಸ್ ಗಾಟ್ ಅ ಬಂಚ್ ಆಫ್ ಇಟ್ಸ್ ಓನ್ ಇನ್ ಇಟ್ಸ್ ಓನ್ ವೇ ಅಲ್ವಾ? ಸೊ ಸಿಮಿಲರ್ಲಿ ಸಾತ್ವಿಕ್ ಇದ್ದವನಿಗೂ ನಾನು ಒಳ್ಳೆಯವನಾಗಬೇಕು ಅನ್ನೋ ಆಸೆ ಇದ್ದೇ ಇರ್ತದಲ್ಲ. ಸೊ ಬಿಕಾಸ್ ಆಫ್ ಆಲ್ ದೀಸ್ ಡಿಸೈರ್, ಸಾತ್ವಿಕ್ ಇದ್ದವನು ಮೇ ಬಿ ಹಿ ಈಸ್ ಡೂಯಿಂಗ್ ಬೆಟರ್, ಇಟ್ಸ್ ಅ ರಿಲೇಟಿವ್ ಟರ್ಮ್, ಬಟ್ ಹಿ ಈಸ್ ನಾಟ್ ಎಂಟೈರ್ಲಿ, ಇಟ್ಸ್ ನಾಟ್ ಅನ್ ಅಬ್ಸಲ್ಯೂಟ್ ಟ್ರೂತ್.
Satvik is relative, so it's not absolute truth. So he is better and it is one step above, but he has still not reached there. ಅದಕ್ಕೆ ಕೃಷ್ಣ ಅಂತಾನೆ ಈ ಗುಣಗಳಿಂದ ಅವರು ಮುಣಿಗೆ ಹೋಗಿರ್ತಾರೆ, ಆದ್ದರಿಂದ ದೇರ್ಫೋರ್ ನನ್ನನ್ನು ಪಡೆದುಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಆಮೇಲೆ ಹೀಗೆ ಹೇಳ್ತಾ ಹೋಗ್ತಾನೆ ಅವನು. ಆಮೇಲೆ ನನಗೆ 4 ಥರದ್ದು ಜನಗಳು, 5th. ಸೊ ನೆಕ್ಸ್ಟ್ ಶ್ಲೋಕ ಆಲ್ಸೋ ಹಿ ಕಂಟಿನ್ಯೂಸ್. ಇದು ನನ್ನನ್ನು ದಾಟಲಿಕ್ಕೆ ಮಮ ಮಾಯಾ ದುರತ್ಯಯ, ಇಟ್ ಈಸ್ ವೆರಿ ಡಿಫಿಕಲ್ಟ್. ಈ 14th ಶ್ಲೋಕದೊಳಗೆ ಇಂಪಾರ್ಟೆಂಟ್ ಫ್ರೇಸ್ ಅಂದರೆ ಈ 3 ಗುಣಗಳಿಂದ, ಈ ದೈವಿ ಮಾಯೆಯಿಂದ ದಾಟಲಿಕ್ಕೆ ಬಹಳ ಕಷ್ಟ. ಮಮ ಮಾಯ ಮಾಮೇವ ಯೇ ಪ್ರಪದ್ಯಂತೆ. ಆದರೆ ವಾಟ್ ಈಸ್ ದ ಸೊಲ್ಯೂಷನ್ ದೆನ್? ಹೌ ಡು ವಿ ಗೆಟ್ ಓವರ್ ಆ್ಯಂಡ್ ಹೌ ಡು ವಿ ರೀಚ್ ಹಿಮ್? ಫಸ್ಟ್ ಆಫ್ ಆಲ್ ಮಂದಿಗೆ ಅನಿಸ್ಬೇಕು ದ್ಯಾಟ್ ವಿ ಹ್ಯಾವ್ ಟು ರೀಚ್ ಹಿಮ್ ಅಂತ. ಅದ್ರ ಬಗ್ಗೆ ಕಲ್ಪನೆ ಇರಬೇಕು. ಅಂದರೆ ಮನುಷ್ಯ ಜನ್ಮ, ಮತ್ತೆ ರಿಪೀಟ್ ಮಾಡ್ತೀನಿ, ಮನುಷ್ಯ ಜನ್ಮ ದುರ್ಲಭ. ವಾಟ್ ಡಿಫ್ರೆನ್ಷಿಯೇಟ್ಸ್ ಅ ಹ್ಯೂಮನ್ ಬೀಯಿಂಗ್ ಫ್ರಾಮ್ ಅದರ್ ಲಿವಿಂಗ್ ಬೀಯಿಂಗ್ಸ್ ಅಂದರೆ ವಿ ಹ್ಯಾವ್ ಬುದ್ಧಿ, ವಿ ಹ್ಯಾವ್ ಇಂಟಲೆಕ್ಟ್, ಆ್ಯಂಡ್ ಗಾಡ್ ಸೇಸ್ ಹ್ಯೂಮನ್ ಬರ್ತ್, if it doesn't desire for spiritual liberation, then it is a waste. And there is a likelihood that you may come down. ಇವಾಗ ನಾವೆಲ್ಲ ಕುತ್ಕೊಂಡು ಭಗವದ್ಗೀತೆ ಚಾಂಟ್ ಮಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ, ಸಾತ್ವಿಕತೆ. ಬಟ್ ದೇರ್ ಇಸ್ ಎವ್ರಿ ಚಾನ್ಸ್ ದಟ್ ವಿ ಗೋ ಡೌನ್, ಆ್ಯಂಡ್ ದೇರ್ ಇಸ್ ಎವ್ರಿ ಚಾನ್ಸ್ ಇಫ್ ಯು ಗೋ ಡೌನ್, ತಾಮಸಿಕ ಪ್ರವೃತ್ತಿ ಇದ್ದಂಥ ವ್ಯಕ್ತಿ ಮುಂದಿನ ಜನ್ಮದಾಗ ಪಶುವಾಗಿನೂ ಹುಟ್ಟಬಹುದು. ಅವಾಗ ಯು ಲೂಸ್ ಅ ಚಾನ್ಸ್ ಟು ಇವಾಲ್ವ್. ಸೊ ಯು ಆರ್ ಆಲ್ವೇಸ್ ಇವಾಲ್ವಿಂಗ್ ಅಂದರೆ ಯು ಮಸ್ಟ್ ಕಂಟಿನ್ಯೂ ಟು ಇವಾಲ್ವ್. ಯುವರ್ ಡಿಸೈರ್ ಶುಡ್ ಬಿ guided towards moksha prapti. The purpose of human life is God realization. So that is why he says ನನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಮೋಕ್ಷ ಅಲ್ವಾ. ಅವನನ್ನು ಅರ್ಥ ಮಾಡ್ಕೋಬೇಕಂದ್ರೆ ಈ ಗುಣಗಳನ್ನು ದಾಟಬೇಕು. ಸೋ ಡಿಫಿಕಲ್ಟ್ ಇಟ್ ಈಸ್ ಟು ಇದನ್ನು ದಾಟಬೇಕು ಅಂದರೆ ಅದನ್ನು ಹಿಡಿದು ಎಳಿತಾ ಇರ್ತದಲ್ಲ ಡಿಸ್ಟ್ರಾಕ್ಷನ್ಸು, ಮೋಹ, ಮಾಯಾ, ಮಮತೆ, ನಮ್ಮ ಅಹಂಕಾರ, ಅದೇ ಮನಸ್ಸು, ಬುದ್ಧಿ, ಎವ್ರಿಥಿಂಗ್ ಈಸ್ ಡ್ರಾಯಿಂಗ್. ಆ್ಯಂಡ್ ವಿದೌಟ್ ಅವರ್ ನಾಲೆಡ್ಜ್ ವಿ ಗೆಟ್ ಕ್ಯಾರಿಡ್ ಅವೇ ಅಲ್ವಾ. ವಿ ವಾಂಟ್ ಟು ಪ್ರೂವ್ ಅವರ್ ಪಾಯಿಂಟ್ ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ಆ್ಯಕ್ಚುಲಿ ದ ರಿಕ್ವೈರ್ಮೆಂಟ್. ಸೊ ಈ ರೀತಿ ಅಲ್ಲಿ ಏನು ಬರ್ತದೆ ಅಂತಂದರೆ ಸಿಸ್ಟಮ್ನಲ್ಲಿ ನಮ್ಮ ಅಹಂಕಾರ ಅನ್ನೋದು ಪ್ರಿಡಾಮಿನೆಂಟ್ ಆಗಿ ಬರ್ತದೆ. ಸಾತ್ವಿಕ ಅಹಂಕಾರ, ರಾಜಸಿಕ ಅಹಂಕಾರ, ತಾಮಸಿಕ ಅಹಂಕಾರ, ಎಲ್ಲ ಕಡೆ ಅಹಂಕಾರ ನಮ್ಮನ್ನು ಅಡ್ಡ ಬರ್ತದೆ. ಈಸಿಯೆಸ್ಟ್ ವೇ ಹಿ ಸೇಸ್ ಇಸ್ ಸರೆಂಡರ್ ಟು ಮೀ. ಹಿ ಸೇಸ್ ಯೇ ಮಾಮೇವ. ಯಾರು ನನ್ನನ್ನು ಹುಡ್ಕೊಂಡು ಬರ್ತಾರೋ ಇಟ್ ಈಸ್ ಈಸಿ ಫಾರ್ ಹಿಮ್ ಟು ಕ್ರಾಸ್. ಬಟ್ ಅಗೇನ್ ದ ಮಾಯಾ ಪ್ರಿವೆಂಟ್ಸ್ ಯು ಫ್ರಮ್ ಗೋಯಿಂಗ್ ಟು ಹಿಮ್. So but repeatedly if we keep on chanting, if we keep on remembering, and last time ಹೇಳ್ದಂಗೆ ಆ 3 ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ, ಇವನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ, ಕರ್ಮಯೋಗ ಅಂದ್ರೆ ಆಲ್ವೇಸ್ ಥಿಂಕಿಂಗ್ ಆಫ್ ಡೂಯಿಂಗ್ ಸಮ್ ಗುಡ್ ಟು ಅದರ್ಸ್, ಗುಡ್ ಆಕ್ಟಿವಿಟಿ, ಗುಡ್ ಕರ್ಮ ಗಿವ್ಸ್ ಗುಡ್ ರಿಸಲ್ಟ್ಸ್ ಅಂತ. ಗುಡ್ ಕರ್ಮ ಮಾಡ್ತಾ ಮಾಡ್ತಾ ಹೋದಂಗೆ ಆಟೋಮ್ಯಾಟಿಕ್ಲಿ ಇಟ್ ಓಪನ್ಸ್ ಅಪ್. ಆ್ಯಂಡ್ ಪ್ಲಸ್ ನಾವು ಭಗವಂತನಿಗೆ ಶರಣಾಗತರಾಗಬೇಕು. ಆವಾಗ ಮಾತ್ರ ದಿಸ್ ಪ್ರಕೃತಿ ಈಸ್ ಅನ್ ಎಂಟ್ಯಾಂಗಲ್ಮೆಂಟ್, ಮಾಯಾ ಈಸ್ ಅನ್ ಎಂಟ್ಯಾಂಗಲ್ಮೆಂಟ್ ವಿಚ್ ಇಸ್ ಕ್ರಿಯೇಟೆಡ್ ಬೈ ಹಿಮ್ ಓನ್ಲಿ. ರಿಪೀಟೆಡ್ಲಿ ಹೇಳ್ತಾನೆ ಅವನು, ನಾನೇ ಸೃಷ್ಟಿ ಮಾಡಿದ್ದೀನಿ ಮತ್ತು ಅದಕ್ಕೆ ದಾರಿನೂ ಕೊಟ್ಟಿದ್ದೀನಿ. ಏನು ಕೊಟ್ಟಿದ್ದೀನಿ ಅಂದರೆ ಭಗವದ್ಗೀತಾ ಓದ್ರಿ, ನನಗೆ ಶರಣಾಗ್ರಿ, ಇಷ್ಟೇ. ಓನ್ಲಿ ವೆರಿ ಸಿಂಪಲ್. ಬಟ್ ವಿ ಜಸ್ಟ್ ವಾಟ್ ಐ ಶುಡ್ ಸೇ, ವಿ ಬಿಕಮ್ ಎಂಗ್ರಾಸ್ಡ್. ಹೇಳಿ ಕೌಲ. ಇದು ಸರೆಂಡರ್ ಅಂದ್ರೆ ಎಕ್ಸಾಕ್ಟ್ಲಿ. ಕರೆಕ್ಟ್. ಸರೆಂಡರ್ ಅಂದರೆ ಮೈಂಡ್, ಕ್ಲೋಸ್ ಯುವರ್ ಮೈಂಡ್ ಆ್ಯಂಡ್ ಯು ಹ್ಯಾವ್ ಟು imagine, or we can verbally say, or we can ಮನಸ್ಸಿನಲ್ಲೇ ಹೇಳ್ಕೊಳ್ಳೋದು. ಭಗವಂತ ನನ್ನ ಮನಸ್ಸು, ಬುದ್ಧಿ, ಕಾಯ, ಒಂದು ಶ್ಲೋಕ ಹೇಳ್ತೀವಿ ನೋಡ್ರಿ ಕಡೆಗೆ, ನಾನು ಏನು ಯೋಚನೆ ಮಾಡ್ತೀನೋ, ನಾನು ಏನು ಮಾಡ್ತೀನೋ, ನಾನು ಏನು ಮಾತಾಡ್ತೀನೋ ಅವಷ್ಟು ನಿನಗೆ ಅಂತ orally we tell and we feel it. It's not mine, and feel that light-headedness. So mentally you have to surrender. Whatever I did today, entire day is yours. ಅಷ್ಟು ಹೇಳಿದರೆ that is, and repeatedly we have to tell. This is a very valid point. Always we say surrender, but actually are we surrendering? Yes, mentally we have to surrender and never think about it. One very good this one is ಎಕ್ಸಾಂಪಲ್, ಒಂದು ಸ್ಟೋರಿ ಐ ವಿಲ್ ಟೆಲ್ ಯು. ಐ ಥಿಂಕ್ ಶುಕಾಚಾರ್ಯರು ಅವರಿಗೆ, ಅವರು ವ್ಯಾಸರಾಯರ ಮಗ, ಅವರಿಗೆ ಕಳಿಸಿರ್ತಾರೆ, ಅವರು ಹೋಗಿ ನಿನಗೆ ಇದನ್ನು ಅಧ್ಯಾತ್ಮ ಕಲಿಸ್ಲಿಕ್ಕೆ 2 ಗೃಹಸ್ಥರಿದ್ದಾರೆ ಅಂತ. ಯಾರು ಅಂತಂದ್ರೆ ಇಂದಿರಾ ಗೊತ್ತಿ ಸ್ಟೋರಿ. ಸೊ ಅವರು ಇದಕ್ಕೆ ಹೋಗ್ತಾರೆ, ಒಬ್ಬ ಬುಚ್ಚರ್ ಇರ್ತಾನೆ. ಶುಕಾಚಾರ್ಯರು ಏನು ಮಾಡ್ತಾರೆ, ನದಿಯೊಳಗೆ ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಸಮಥಿಂಗ್ ಲೈಕ್ ದಿಸ್ ದ ಸ್ಟೋರಿ ರನ್ಸ್. ಬಂದು ಅವರು ಅಲ್ಲಿಗೆ ಹೋಗಬೇಕು ಅಂತ ಹೊರಟಿರ್ತಾರೆ. ಸ್ನಾನ ಮಾಡಿ ಬರಬೇಕಾದ್ರೆ
ಅವ್ರ ತಲೆ ಮೇಲೆ ಕಾಗೆ ಒಂದು ಹೊಲಸು ಮಾಡ್ತದೆ ಗಿಡದಾಗಿನ. ಅಷ್ಟು ಸಾಧನೆ ಮಾಡಿರುವಂತಹ ಮುನಿಯವರು ಕಣ್ಣು ತೆಗೆದು ಸಿಟ್ಟಿಗೆ ಅದನ್ನು ಏನು ನಾನು ತಲೆ ಮೇಲೆ ಮಾಡ್ತೀನಿ, ಇಷ್ಟು ಸ್ವಚ್ಛ ಆಗಿ ಬಂದಿದೆ ಅಂತ ಭಸ್ಮ ಆಗ್ಬಿಡ್ತದೆ ಅದು. ಈ ಆ್ಯಂಗರಲ್ಲಿ ಅವ್ರು ಅದನ್ನು ಸುಟ್ಟು ಹಾಕಿರ್ತಾರೆ. ಅವರು ಸುಟ್ಟು ಹಾಕಿದ ಕೂಡಲೇ ಆಮೇಲೆ ಎಲ್ಲ ಸರಿ ಮಾಡ್ಕೊಂಡು ಮತ್ತೊಮ್ಮೆ ಸ್ನಾನ ಮಾಡಿ ಅವ್ರು ಹೋಗ್ತಾರೆ ಇವ್ರ ಮನೆಗೆ. ಎಲ್ಲೇ ಒಬ್ಬ ಬುಚರ್ ಇರ್ತಾನೆ, ಅವನ ಕಡೆಯಿಂದ ಕಲ್ತ್ಕೊಂಡು ಬಾ ಅಂತ ಹೇಳ್ತಾರೆ ಅವ್ರ ಗುರು. ಸೊ ಅಲ್ಲಿ ಹೋಗ್ತಾನೆ ಅವನು. ಅಲ್ಲಿ ಹೋಗಿ ಸ್ವಲ್ಪ ಇರಪ್ಪ ಇರಿ. ಹಾ, ಇದಾದ್ಮೇಲೆಲ್ಲ ಆಕಿ ಗಂಡನ ಸೇವಾ ಮಾಡ್ತಿರ್ತಾಳಲ್ಲ. ಹಾ ಹೇಳ್ರಿ ಇಂದಿರಾ. ಆ ಗಂಡನ ಸೇವಾ ಮಾಡ್ತಿರ್ತಾ. ಹಾ, ಫಸ್ಟ್ ಆಕಿ ಕಡೆ ಹೋಗ್ತಾನೆ. ಹಾ, ಆಕಿ ಮನೆಗೆ ಹೋಗಿ ಅವಳು ಏನೋ ಇದು ಅವಳು ಹೇಳ್ತಾಳೆ. ಹಾಂ, ಫಸ್ಟ್ ಆಕಿ ಕಡೆ ಹೋಗ್ತಾನೆ. ಹೋಗಿ ಆಕಿಗೆ ಹೇಳ್ತಾನೆ, ನಾನು ನಿಮ್ಮನ್ನ ಹತ್ರ ಕಲೀಲಿಕ್ಕೆ ಬಂದಿದ್ದೇನೆ ಅಂತ ಅಂದ್ಕೂಡ್ಲೆ ಅವಳು ಹೇಳ್ತಾಳೆ, ತಡಿಯಪ್ಪ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ. ಆಮೇಲೆ ಎಕ್ಸಾಕ್ಟ್ ನನಗೂ ಜ್ಞಾಪಕ ಬರವಲ್ತು. ದೆನ್ ಈಕಿ ಕಡೆಯಿಂದ ಏನು ಕಲಿಯೋದು ಅಂತ ಅವಳು ಮಾಡ್ತಿರೋದಷ್ಟೇ. ಆಕಿ ಗಂಡ ಹೇಳ್ರಿ ಇಂದಿರಾ, ನೀವು ಹೇಳ್ರಿ, ಕಂಟಿನ್ಯೂ ಮಾಡ್ರಿ. ಆಕಿ ಅವನ ಮುನಿ ಅವಳ ಮನೆಗ್ ಹೋದಾಗ ಅವಳು ಗಂಡನಿಗೆ ಊಟ ಬಡಿಸ್ತಿರ್ತಾ. ಹಾ, ಬಹಳ ಬಿಸಿ ಇರ್ತಾಳೆ ಆಕಿ ಊಟ ಬಡ್ಸೋದ್ರೊಳಗ. ಅವಾಗ ಇವ ಮುನಿ ಹೇಳ್ತಾನ, ನನ್ಗ ಭಿಕ್ಷಾ ಹಾಕು ಅಂತ ಹೇಳಿ. ಈಗ ಇಲ್ಲ, ಒಂದ್ ಸ್ವಲ್ಪ ಇರು, ನಾನ್ ಕೆಲ್ಸ ಮಾಡ್ಲಿಕ್ಕೆ ಅಂತ ಹೇಳ್ತಾಳೆ. ಅವಾಗ ಮುನಿಗ್ ಬಹಳ ಸಿಟ್ಟು ಬಂದ್ಬಿಡ್ತದೆ. ಅವಾಗ ಆ ಸಾಧ್ವಿ ಹೇಳ್ತಾಳ, ನೀನ್ ಅಲ್ಲೊಬ್ಬ ಬುಚರ್ ಇದ್ದಾನ, ಅವನ ಹತ್ರ ಹೋಗು ಅಂತ ಹೇಳ್ತಾಳ. ಧರ್ಮಪಾಲ ಅಂತ ಹೇಳಿ ಅವನ ಹೆಸರು. ಅವಾಗ ಅವ್ನ ಅಲ್ಲಿ ಹೋಗ್ತಾನ. ಧರ್ಮಪಾಲ ಅವ ತಂದೇನೋ ಕೆಲ್ಸ, ತನ್ನ ರುಟೀನ್ ಒಳಗ್ ಕೆಲ್ಸ ಮಾಡ್ಕೋತಿರ್ತಾನ, ಬುಚರ್ ಕೆಲ್ಸ ಮಾಡ್ತಿರ್ತಾನ. ಅವಾಗ ಅವನ ಹತ್ರ ಹೋಗಿ ಭಿಕ್ಷಾ ಏನೋ ಕೇಳ್ತಾನ. ಅವಾಗ ಬುಚರ್ ಹೇಳ್ತಾನ, ನೀನ್ ಆ ಸಾಧ್ವಿ ಕಳ್ಸಿದ್ಲೇನು ನಿನ್ನ ಅಂತ ಹೇಳಿ ಕೇಳ್ತಾನ. ಕೇಳ್ತಾನ. ಅವಾಗ ಇವ್ನಿಗೆ ಆಶ್ಚರ್ಯ ಆಗ್ತದೆ, ಇವ್ನಿಗೆ ಹೆಂಗ್ ಗೊತ್ತಾಯ್ತು ಸಾಧ್ವಿ ಕಳ್ಸಿದಾಳ ಅನ್ನೋದು, ಇವ್ನ ಹೆಂಗ್ ಕೇಳ್ತಿದ್ದಾನ ಅಂತ ಹೇಳಿ. ಅವಾಗ ಆಕಿ ಸಾಧ್ವಿ ಹೇಳಿರ್ತಾಳ, ನಾನು ಆ ಪಕ್ಷಿ ಅಲ್ಲ, ನಿನ್ ಕಡೆ ಒಪ್ಪಿಸ್ಕೊಳಿಕ್ ನಾ ಆ ಪಕ್ಷಿ ಅಲ್ಲ ಅಂತ ಹೇಳಿ ಹೇಳ್ತಾಳ ಅವಳು. ಅದಕ್ ಆ ತರ ಅದು ಅವಾಗ ರಿಯಲೈಸ್ ಆಗ್ತದೆ, ಇವ್ರು ತಮ್ಮ ಕೆಲಸದೊಳಗ್ ತಾವ್ ಮಗ್ನರಾಗಿರ್ತಾರೆ. ಕರ್ಮಯೋಗ. ಎಕ್ಸಾಕ್ಟ್ಲಿ ಕರೆಕ್ಟ್. ಸೊ ಅದಕ್ಕೆ ಎಂಥ ಜ್ಞಾನಿ ಆದರೂ ಕೂಡ ನೀವು ಸಿಂಪಲ್ ಕರ್ಮಯೋಗ ಅಂದರೆ ಸರೆಂಡರ್ ಅಂತ ಹೇಳ್ತಾ ಇದ್ರಲ್ಲ ಕೋಮ್ಲಾ, ಇವರೆಲ್ಲ ಮಾಡೋವಂಥ ಕೆಲಸ ಏನು, ಕೆಲಸ ಯಾವುದು ಮಹತ್ವದಲ್ಲ, ವಾಟ್ ಆ್ಯಟಿಟ್ಯೂಡ್ ಯು ಟೇಕ್. ಈ ಬುಚರ್ ಆಲ್ಸೋ ಮಾಂಸ ಕಡಿಯೋನು. ಸೊ ಮಾಂಸ ಕಡಿಯೋನಂದರೆ ಕೆಲವೊಬ್ಬರು ಸಾತ್ವಿಕರೇ, ಮಾಂಸ ತಿಂತಾನ, ಮಾಂಸ ಕಡಿತಾನ. ಅವ್ನು ತಿನ್ನಬಹುದು, ಕಡಿಯಬಹುದು. ಅವ್ನು ಮಾಡೋ ಆ್ಯಟಿಟ್ಯೂಡ್, ದಟ್ ಈಸ್ ದ ಪ್ರೊಫೆಷನ್ in which the family in which he was born or he was doing that. ಯಾರೋ ಈ ಕ್ಷತ್ರಿಯರು ಮಾಂಸ ತಿಂತಾರೆ, ಬೇರೆಯವ್ರು ಮಾಂಸ ತಿಂತಾರೆ, ಯಾಕಂದ್ರೆ ಅವ್ರಿಗೆ ಬೇಕದು. ಮಾಂಸ ತಿನ್ನೋದು ತಪ್ಪಲ್ಲ, ಅವರವರ ಗುಣಧರ್ಮದ ಪ್ರಕಾರ, ಅವ್ರು ಮಾಡೋ ಪ್ರೊಫೆಷನ್ ಪ್ರಕಾರ ಅವ್ರು ತಿನ್ನಲೇಬೇಕು, ಅವರಿಗೆ ಅವು ಮಾಂಸ ಕಡಿಲೇಬೇಕು, ಸಪ್ಲೈ ಮಾಡಲೇಬೇಕು. ಬಟ್ ದ ಆ್ಯಟಿಟ್ಯೂಡ್ ವಿತ್ ವಿಚ್ ಹಿ ವಾಸ್ ಡೂಯಿಂಗ್ ವಾಸ್ ಎಲ್ಲ ಕರ್ಮ, ದೇವ್ರದ್ದೇ ಕೆಲಸ ಕೊಟ್ಟಾನ, ದೇವ್ರು ಮಾಡ್ತಾರೆ. ಸಾತ್ವಿಕ ಭಾವನೆಯಿಂದ ನಾನಲ್ಲ, ಐ ಆಮ್ ಜಸ್ಟ್ ಆನ್ ಇನ್ಸ್ಟ್ರೂಮೆಂಟ್ ಅಂತ ಕಟ ಕಡಿದು ಅಷ್ಟೆಲ್ಲ ಮನೆಗೆ ಹೋಗಿ ಭಗವಂತನಿಗೆ ಅರ್ಪಣೆ ಮಾಡಿ ನಮಸ್ಕಾರ ಮಾಡಿ ಆಮೇಲೆ ಬರ್ರಿ ಗುರುಗಳೇ ಏನು ಮಾತಾಡಬೇಕು ಅಂತ ಹೇಳ್ತಾನಂತಂದ್ರೆ, ಈ ಗುರು ಅನ್ಕೋತಾನ, ನಾನು ಇಷ್ಟು ದೊಡ್ಡ ಜ್ಞಾನಿ ಆದವನು ಹೋಗಿ ಮಾಂಸ ಕಡೆ ಒಂದು ಕಡೆ ಜ್ಞಾನ ಕಲ್ತ್ನಲ್ಲ, ಏನಿದು ಅಂತಂದರೆ ಇಟ್ ಡಸಂಟ್ ಮ್ಯಾಟರ್. ನೀವು ದೊಡ್ಡ ಜ್ಞಾನಿ ಇರ್ಬೋದು, ದೊಡ್ಡ ಕಾವಿ ಬಟ್ಟೆ ಹಾಕ್ಕೊಂಡಿರ್ಬೋದು, ಬಟ್ ಸರೆಂಡರ್ ಅನ್ನೋದು ಯಾರ ಹತ್ರ ಇರ್ತದೋ ಅವನು ನಿಜವಾಗ್ಲೂ ಭಗವಂತನ ಪಡೆದುಕೊಳ್ಳಿಕ್ಕೆ. ಅಥವಾ ಈಗ ನೋಡ್ರಿ ಇಂದಿರಾ ಹೇಳ್ದಂಗೆ ಆ ಬುಚರಿಗೆ ಗೊತ್ತಿತ್ತು, ಹಿ ಹ್ಯಾಸ್ ಕಮ್ ಫ್ರಮ್ ದೇರ್. ಆ ಜ್ಞಾನ ಹೆಂಗೆ ಬಂತು? ಯಾಕಂದರೆ ಅವ ತಿಳಿದವನಾಗಿದ್ದ ಬರೀ ಕರ್ಮದಿಂದ. he was having ತ್ರಿಕಾಲ ಜ್ಞಾನಿ. ಅಲ್ಲಿಂದ ಬಂದ್ಲು, ಅಲ್ಲಿ ಭವಿಷ್ಯದ್ದು, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅವನಿಗೆ ಗೊತ್ತಿತ್ತು. ಯಾಕಂದರೆ ಓನ್ಲಿ ಥ್ರೂ ಹಿಸ್ ಫೋಕಸ್ಡ್ ಆ್ಯಂಡ್ ಸರೆಂಡರ್ಡ್ ಕರ್ಮಯೋಗ ಹಿ ಹ್ಯಾಡ್ ಅಟೈನ್ಡ್ ದ್ಯಾಟ್. ಅವಳು ಕೂಡ ಅಷ್ಟೇ, ಬರೇ ಗಂಡನ ಸೇವಾ ಮಾಡಿಕೊಂಡು ಭಗವಂತ ನನಗೆ ಕೊಟ್ಟಂಥ ಕೆಲಸ ಐ ಶುಡ್ ಅಚ್ಚುಕಟ್ಟಾಗಿ ಮಾಡಬೇಕು, ಕೃಷ್ಣಾರ್ಪಣ ಅನ್ಬೇಕು ಅಥವಾ ಭಗವತ್ ಸಮರ್ಪಣೆ ಮಾಡ್ತಾ ಅವಳು ಮಾಡಿರ್ತಾಳೆ. ಅದಕ್ಕೆ ನನಗೆ ಗೊತ್ತು. ಇನ್ನೂ ಒಂದು ಡೈಲಾಗ್ ಬರ್ತದೆ ಅದ್ರೊಳಗೆ, ಏನು ಇಷ್ಟೊತ್ತು ಮಾಡ್ತಾ ಇದೆಯಲ್ಲ ನೀನು ಅಂತೇನೋ ಇಷ್ಟೊತ್ತು ಮಾಡ್ತಾ ಇದ್ದೀರಲ್ಲ ತಾಯಿ, ಇಷ್ಟೊತ್ತು ಮಾಡ್ತಾ ಇದ್ದೀರಲ್ಲ ಅಂತಾರ ಗುರು. ಅವಳಂತಾಳೆ, ಡೋಂಟ್ ಥಿಂಕ್ ನಾನು ಆ ಪಕ್ಷಿ ಅಲ್ಲ,
ನೀನು ಸಿಟ್ಟು ಮಾಡಿ ಭಸ್ಮ ಆಗಲಿಕ್ಕೆ ನಾನು ಪಕ್ಷಿ ಅಲ್ಲ, ಸ್ವಲ್ಪ ತಾಳ್ಮೆ ಇರಲಿ ಗುರುಗಳೇ ಅಂತ ಹೇಳ್ತಾಳೆ ಅವಳು. ಹಾಂ, ಇವಳಿಗೆ ಹೆಂಗೆ ಗೊತ್ತಾಯ್ತು ನಾನು ಪಕ್ಷಿನ ಸುಟ್ಟು ಬಂದೀನಿ ಅಂತ ಅವರಿಗೆ. ಸೊ ಎಷ್ಟು ಒಂಥರ ಇದು. ಸೊ ಸರೆಂಡರಿಗೆ ಭಗವಂತ ಹೇಳೋದು ಬಹಳ ಮಹತ್ವ ಕೊಡ್ತಾರೆ. ಅಂದರೆ ಇಟ್ ಈಸ್ ಸೋ ಸಿಂಪಲ್. ಡೂ ವಾಟ್ ಎವರ್ ಯು ಆರ್ ಡೂಯಿಂಗ್. ವಾಟ್ ಯು ಡೂ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ಯು ಡೂ, ವಿತ್ ವಾಟ್ ಆ್ಯಟಿಟ್ಯೂಡ್ ಯು ಡೂ. ಆ್ಯಟಿಟ್ಯೂಡ್ ಈಸ್ ಸರೆಂಡರ್. ಸರೆಂಡರ್ ಮೀನ್ಸ್ ವೈ ವಿ ಹ್ಯಾವ್ ಟು ಸರೆಂಡರ್. ಅದೇ ಮುಂದೆ ಬರ್ತದೆ, ವೈ ವಿ ಹ್ಯಾವ್ ಟು ಸರೆಂಡರ್. Don't ask questions why you are doing what you are doing ಲೆಕ್ಕ ಇದೆ ಅಲ್ಲ. ಯಾ, ಡೋಂಟ್ ಆಸ್ಕ್ ವಾಟ್ ಎವರ್. ಯಾ, ಹಾಂ ಹೌದು, ಇದೆ ಅಲ್ಲ, ನನಗೇನು ಬಂತು ಅದು ಮಾಡ್ತಿದ್ದೀನಿ ಮಾಡ್ಬೋದು. ಹೌದು, ಬಟ್ ದೇರ್ ಈಸ್ ಆಲ್ಸೋ ಅ ಫ್ರೀ ಚಾಯ್ಸ್. ಅದು ಹೇಳ್ತಾನೆ ಕೃಷ್ಣ. ಫ್ರೀ ವಿಲ್ ಅನ್ನೋದು ಇದೆ, ಸ್ವಲ್ಪ ಮಟ್ಟಿಗೆ ಫ್ರೀ ವಿಲ್ ಇದೆ. ಆಲ್ವೇಸ್ ಯು ಆರ್ ಗಿವನ್ ಅ ಚಾಯ್ಸ್, ಗುಡ್ ಆರ್ ಬ್ಯಾಡ್. ಸೊ ಚೂಸ್ ದ ಗುಡ್, ಚೂಸ್ ದ ಗುಡ್. ಇಲ್ಲಾಂದರೆ ಹೆಂಗಾಗತ್ತೆ ಎವಲ್ಯೂಷನ್? ಈ ಭಾಳ ಆ್ಯಕ್ಚುಲಿ ದೇರ್ ಇಸ್ ಲಾಟ್ ಆಫ್ ಡೆಪ್ತ್. ಜಾಸ್ತಿ ಹೇಳಲಿಕ್ಕೆ ಇನ್ನೂ ತುಂಬ ಇದೆ. ಬಟ್ ಈಗ ನೆಕ್ಸ್ಟ್ ಶ್ಲೋಕದಾಗ ಏನು, ಸೊ ದಟ್ ಈಸ್ ಸರೆಂಡರ್. ಸೊ ಈಗ 4 ಥರದ ಜನ ನನ್ನನ್ನು ನಂಬುವುದಿಲ್ಲ ಅಥವಾ ನನಗೆ ಸರೆಂಡರ್ ಮಾಡೋದಿಲ್ಲ ಅಂತ ಹೇಳ್ತಾನೆ 15th ಶ್ಲೋಕದಲ್ಲಿ. ನ ಮಾಮ್ ದುಷ್ಕೃತಿನೋ, ದುಷ್ಕೃತಿ ಅಂದರೆ ಕೆಟ್ಟ ಕೆಲಸ ಮಾಡೋರು 4 ಥರದ ಜನ. ಕೆಟ್ಟ ಕೆಲಸ ಯಾಕೆ ಮಾಡ್ತಾರೆ ಅಂತಂದರೆ ದೇ ಡೋಂಟ್ ಸರೆಂಡರ್, ದೇರ್ ಫಾರ್ ಆಬ್ವಿಯಸ್ಲಿ ದೇ ಆರ್ ಅವೇ ಫ್ರಮ್ ಗಾಡ್ಲಿನೆಸ್. ಮೂಢ ಅಂದರೆ ಅನ್ಇಂಟೆಲಿಜೆಂಟ್, ಇಡಿಯಟ್ಸ್ ಅನ್ಬೋದು. ಆಮೇಲೆ ನರಾಧಮ, ನರಾಧಮ ಅಂದರೆ ದ ಒನ್ ವಿತ್ ಲೋವರ್ ಟೆಂಡೆನ್ಸಿ, ಯು ಕ್ಯಾನ್ ಸೇ ತಾಮಸಿಕ ಇದ್ದವರು. ಅಧಮರು ಅಂದ್ರೆ ಕೆಳಗಡೆ ಇನ್ ಟರ್ಮ್ಸ್ ಆಫ್ ನಾಟ್ ಕಾಸ್ಟ್, ಇನ್ ಟರ್ಮ್ಸ್ ಆಫ್ ದೇರ್ ಥಾಟ್ಸ್ ಆ್ಯಂಡ್ ಆ್ಯಕ್ಷನ್ಸ್. ಮರ್ಡರ್ ಮಾಡೋರು ನರಾಧಮ. ಆಮೇಲೆ ಯಾರ್ದು ಇಂಟೆಲಿಜೆನ್ಸ್, ಈ ಮಾಯೆಯ ಅಪಹೃತ ಜ್ಞಾನ, ಯಾರ್ದು ಜ್ಞಾನ ಇಂಟೆಲಿಜೆನ್ಸ್, ದೇ ಆರ್ ಇಂಟೆಲಿಜೆಂಟ್, ಸಮ್ ಹೌ ದೇ ಆರ್ ನಾಟ್ ಯುಟಿಲೈಸಿಂಗ್ ಆರ್ ಇಟ್ ಹ್ಯಾಸ್ ಬೀನ್ ಡಿಸ್ಟ್ರಾಕ್ಟೆಡ್. ಆಮೇಲೆ ಅಸುರಿ ಭಾವದವರು, ಅಸುರ ಭಾವ ಅಂತಂದರೆ ರಾಕ್ಷಸಿ ಗುಣ, ಅಂದರೆ ಆಲ್ವೇಸ್ ಥಿಂಕಿಂಗ್ ಬ್ಯಾಡ್ ಅಬೌಟ್ ಅದರ್ಸ್, ಆ ಥರ. ನರಾಧಮ ಅಂತಂದರೆ ಅಕಾರ್ಡಿಂಗ್ ಟು ಮೀ, ಅಧಮ ಅಂದರೆ he has not evolved himself, he has not worked hard, so he is not a very harmful person. Asura is harmful. So ಈ 4 ಥರದ ಜನ ಯಾರು, ಅನ್ಇಂಟೆಲೆಕ್ಟ್ ಪೀಪಲ್ ಆ್ಯಂಡ್ ದೋಸ್ ಹೂ ಆರ್ ಇಂಟೆಲಿಜೆಂಟ್, ಹೂ ನೋ ಬಟ್ ದೇ ಡೋಂಟ್ ವಾಂಟ್ ಟು ಡೂ, ದೇ ವಾಂಟ್ ಟು ಪ್ರಪೋಸ್ ದಟ್ ದೇರ್ ಇಸ್ ನೋ ಗಾಡ್, ಅದೆಲ್ಲ ಸುಳ್ಳು. ಇರ್ತಾರಲ್ಲ ಎಷ್ಟೋ ಜನ ಇದ್ದಾರೆ ಮಾಡರ್ನ್ ಪೀಪಲ್, ದೇ ಡೋಂಟ್ ಬಿಲೀವ್ ದ ಎಕ್ಸಿಸ್ಟೆನ್ಸ್ ಆಫ್ ಸೂಪರ್ ಕಾನ್ಷಿಯಸ್ ಆರ್ ಸಮಥಿಂಗ್. ಆ ಥರದ ಮಂದಿ ಅಧಮರು. ಆಮೇಲೆ ಅಸುರಿ ಭಾವದವರು, ಈ ಥರದ ಮಂದಿ ನನ್ನನ್ನು ಭಜಿಸುವುದಿಲ್ಲ. ಆಮೇಲೆ ಯಾವ ಥರದ್ದು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾನೆ, 4 ಥರದ ಜನ ನನ್ನ ಭಜಂತೆ ಮಾಮ್, ನನ್ನನ್ನು ಯಾರು ಹೇಳಿ. ಹಾಂ, ಏನು ಹೇಳಿ ಕೋಮಲಾ? ಅಲ್ಲ, those don't surrender unto me ಅಂತ. ಹಾಂ, on to me, these are 4. Then next he says, opposite of this would be obviously those who surrender to me, but he has made it ಅಲ್ವಾ, ಅಪೋಸಿಟ್ ನೋಡ್ರಿ, who is intelligent, who believes me, ಆ ಥರ ಬರುತ್ತೆ. ಬಟ್ he adds one more, ಚತುರ್ವಿಧ ಭಜಂತೆ ಮಾಂ ಜನಾಹ ಸುಕೃತನು, ಯಾರು ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ ಅಂಥವ್ರು 4 ಕ್ಯಾಟಗರೀಸ್. ಆರ್ತೋ ಅಂದರೆ those who are distressed, those who are in depression, those who are having to, ಅವ್ರು ನನ್ನನ್ನು ಭಜಿಸ್ತಾರೆ. ಆಮೇಲೆ ಜಿಜ್ಞಾಸು, he who wants to know, I just want to know God ಅಂತ. ಮೇ ಬಿ ಕೋಮ್ಲಾ ಫಾಲ್ಸ್ ಇನ್ ದಟ್ ಕ್ಯಾಟಗರಿ ಅಂದ್ಕೊಳ್ತೀನಿ. ಜಿಜ್ಞಾಸು, ಐ ಜಸ್ಟ್ ವಾಂಟ್ ಟು ನೋ. ಜಿಜ್ಞಾಸು ಇಸ್ ಹಂಗರ್ ಫಾರ್ ನಾಲೆಡ್ಜ್ ಅಂತ. ಅರ್ಥಾರ್ಥಿ, ದುಡ್ಡು, ಅರ್ಥ ಅಂದರೆ ದುಡ್ಡು. ಜ್ಞಾನಿ ಅಂದರೆ he who has already attained knowledge. ಸೊ 4 ಟೈಪ್ಸ್ ಆಫ್ ಪೀಪಲ್, ಅವರು ನನ್ನನ್ನು ಭಜಿಸ್ತಾರೆ ಅಂತ. ಎಷ್ಟು ಇಂಟ್ರೆಸ್ಟಿಂಗ್. ಡೋಸ್ ಆರ್ ಆಲ್ವೇಸ್ ವೆನ್ ವಿ ಆರ್ ಡಿಸ್ಟ್ರೆಸ್ಡ್ ಅಲ್ವಾ. ಸಂಕಟ ಬಂದಾಗ ವೆಂಕಟರಮಣ, ಹೌದಲ್ವ? ಸಂಕಟ ಬಂದಾಗ ವಿ ಆಲ್ವೇಸ್, ಬಟ್ ಅಟ್ ಲೀಸ್ಟ್ ವಿ ಹ್ಯಾವ್ ಸಮ್ ಒನ್ ಟು ಫಾಲ್ ಬ್ಯಾಕ್, ವಿ ಹ್ಯಾವ್ ಸಮ್ ಒನ್ ಟು ಸ್ಟಿಲ್ ಹಿ ಸೇಸ್ ಇಟ್ಸ್ ಓಕೆ. ಆಮೇಲೆ ಜಿಜ್ಞಾಸು ಅಂದರೆ ದಟ್ ಇಸ್ ಆಲ್ಸೋ ಗುಡ್, ದಟ್ ಈಸ್ ಆಲ್ಸೋ ಗುಡ್. ಅರ್ಥಾರ್ಥಿ ಈಸ್ ಆಲ್ಸೋ ಗುಡ್, ಯಾಕೆ ದುಡ್ಡು ಬೇಕು, ಲಕ್ಷ್ಮೀ ಪೂಜಾ ಮಾಡ್ತೇವೆ, ವಿ ಆಲ್ ಡೂ, ಆ್ಯಂಡ್ ಹಿ ಸೇಸ್ ಇಟ್ಸ್ ಓಕೆ, ನಾಟ್ ಗುಡ್. ಜ್ಞಾನಿ ಈಸ್ ಒನ್ ಹೂ ಹ್ಯಾಸ್ ಆಲ್ರೆಡಿ ಅಂಡರ್ಸ್ಟುಡ್, ಬಟ್ ಸ್ಟಿಲ್ ಹಿ ಪ್ರೇಸ್. ಯಾಕೆ ಅಂತ ಮುಂದೆ ಹೇಳ್ತೀನಿ. ತೇಷಾಂ, ನೆಕ್ಸ್ಟ್ ಶ್ಲೋಕದಲ್ಲಿ ತೇಷಾಂ ಜ್ಞಾನಿ ನಿತ್ಯಯುಕ್ತ, ಯಾರು ಇಷ್ಟರಲ್ಲಿ ನನಗೆ ಇಷ್ಟ ಆದ ಒಂದು ಶ್ರೇಷ್ಠವಾದಂತಹ ಭಕ್ತ, ನನಗೆ ಇಷ್ಟವಾದಂಥವನ ಜ್ಞಾನಿ ಅಂದರೆ ಹಿ ಹೂ ಹ್ಯಾಸ್ ಅಟೇನ್ಡ್ ದ ನಾಲೆಡ್ಜ್ ಆ್ಯಂಡ್ ಸ್ಟಿಲ್ ಹಿ ಈಸ್ ಆಲ್ವೇಸ್ ರಿಮೆಂಬರಿಂಗ್ ಮೀ ಅಂಥವನು. ಪ್ರಿಯೋ ಹಿ ಜ್ಞಾನಿನೋ ಅತ್ಯಂತ ಮಹಂ ಸಚ ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಶ್ಲೋಕದೊಳಗೆ ಹೇಳ್ತಾನೆ ಅವನು, ಮತ್ತು ರಿಪೀಟ್ ಮಾಡ್ತಾನೆ, ಉದಾರಾಹ ಸರ್ವ, ಎಲ್ಲರೂ ಮಾಡೋರು ಶ್ರೇಷ್ಠನೇ, ಎಲ್ಲರೂ ನನ್ನನ್ನೇ ನಂಬ್ತಾರೆ, ನೋ ಪ್ರಾಬ್ಲಮ್. ಆದರೆ ಜ್ಞಾನಿ ನನಗೆ ಬಹಳಷ್ಟು ಪ್ರೀತಿ. ಯಾಕಂತಂದರೆ ಜ್ಞಾನಿ ಹ್ಯಾಸ್ ಕಮ್ ಥ್ರೂ, ನೆಕ್ಸ್ಟ್ 19th ಶ್ಲೋಕ, ಬಹೂನಾಂ ಜನ್ಮನಾಮಂತೆ,
ಹಿಂದಿನ ಸೆಟ್ ಆಫ್ ಶ್ಲೋಕದೊಳಗೆ ಹೇಳಿದ್ದೆ, ಎಷ್ಟೋ ಸಾವಿರ ಲಕ್ಷಗಟ್ಟೆ ಜನರೊಳಗೆ ಒಂದು ಫ್ಯೂ ಪೀಪಲ್ ಆರ್ ಇಂಟ್ರೆಸ್ಟೆಡ್ ಟು ಪ್ರೇ ಗಾಡ್ ಫಸ್ಟ್. ಆ ಫ್ಯೂ ಪೀಪಲ್ನಲ್ಲಿ ವೆರಿ ಫ್ಯೂ ಪೀಪಲ್ ಅಡ್ವಾನ್ಸ್. ಆ ಅಡ್ವಾನ್ಸ್ಮೆಂಟ್ನಲ್ಲಿ ವೆರಿ ಫ್ಯೂ ಪೀಪಲ್ ರೀಚ್ ಮೀ. ಆ ಒನ್ ಹೂ ಅಟೆಂಪ್ಟ್ಸ್ ಟು ರೀಚ್ ಮೀ ಅದರ ಎಲ್ಲೋ ಒಬ್ಬ ಮೋಕ್ಷ ಪ್ರಾಪ್ತಿ ಆಗ್ತದೆ. ಸೊ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್, ಬಟ್ he says it comes and it is always, growth is upwards, they never go down provided constantly you are remembering me. So ಇಲ್ಲೇನು ಹೇಳ್ತಾನೆ, ಬಹುನಾಮ್ ಜನ್ಮನಾಮ್ ಅಂತಂದ್ರೆ ಎಷ್ಟೋ ಜನ್ಮಗಳಿಂದ ಈ ಜ್ಞಾನಿ ಆದವನು ಈ ಒಂದು ಮಟ್ಟಕ್ಕೆ ಬರಬೇಕು ಅಂದರೆ he has spent several lives ಅಲ್ವಾ. ಆಮೇಲೆ ಈ ಜನ್ಮಕ್ಕೆ ಅವನು ಜ್ಞಾನಿಯಾಗಿ ನನ್ನನ್ನು ಭಜಿಸ್ತಾ ಇದ್ದಾನೆ. ಆದ್ದರಿಂದ ಯಾಕಂದರೆ ಆದರೆ ಇಂಥವ್ರು ದುರ್ಲಭ, ಇಂಥವ್ರು ಸಿಗೋದು ಬಹಳ ಬಹಳ ರೇರ್ ಪೀಪಲ್, ವೆರಿ ರೇರ್. ಇಫ್ ಯು ಥಿಂಕ್ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಎಲ್ಲಿ ಅವರು ಅಂಥವ್ರು ಎಲ್ಲಿ ಸಿಗ್ತಾರೆ ನಮಗೆ? ರಾಮಕೃಷ್ಣ ಪರಮಹಂಸ ಆಫ್ಕೋರ್ಸ್ ಹಿ ವಾಸ್ ಅ ಅವತಾರ ಪುರುಷ ಓನ್ಲಿ, ಬಟ್ ವೈ ಸೋ? ನೆಕ್ಸ್ಟ್ ಶ್ಲೋಕದಲ್ಲಿ 20th, why so, why only few people are ಜ್ಞಾನಿ? ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಆ್ಯಡ್ ಹಿಯರ್, ಜ್ಞಾನಿಗಳು ಜ್ಞಾನ ಬಂದರೂ ಕೂಡ ಯಾಕೆ ಭಗವಂತನನ್ನೇ ನೆನೆಸ್ತಿರ್ತಾರೆ ಅವರು? ಈ ಮನುಷ್ಯ ಜನ್ಮ ಬಂದ ಮೇಲೆ ಇನ್ನೇನು ಮಾಡ್ಬೇಕು? ಅವ್ರು ಬೇರೆ ಏನೂ ಇಷ್ಟ ಆಗೋದೇ ಇಲ್ಲ ಅವರಿಗೆ. They only like God, they are only connected to God, and that is all for them. The life is God and they see God in everything. And another category of people like ಶಾರದಾ ಮಾತಾ ಅವರು, ಜ್ಞಾನಿಗಳು, ಅವ್ರು ಲೋಕ ಸಂಗ್ರಹ ಅಂತ ಇರುತ್ತೆ, ಇದರಲ್ಲಿ ಕೊಟ್ಟಿಲ್ಲ ಅದನ್ನು. ಲೋಕ ಸಂಗ್ರಹ ಅಂದರೆ ದೇ ವಾಂಟ್ ಟು ಡೂ ಜಪ ಫಾರ್ ಅದರ್ಸ್. ದೇ ಆರ್ ಆಲ್ರೆಡಿ ಜ್ಞಾನಿ, ಬಟ್ ದೇ ಆರ್ ಡೂಯಿಂಗ್ ಜಪ, ದೇ ಆರ್ ಡೂಯಿಂಗ್ ಸಾಧನಾ ಫಾರ್ ಅದರ್ ಪೀಪಲ್. ಅಯ್ಯೋ ಈ ಮನುಕುಲದಾಗ ಎಷ್ಟೊಂದು ಸಫರಿಂಗ್ ಇದೆ ಅಲ್ಲ, ಲೆಟ್ ಮೀ ಆ್ಯಡ್ ಪಾಸಿಟಿವಿಟಿ ಅಂತ, ದ್ಯಾಟ್ ಆಲ್ಸೋ ದೇ ಡು. ಸೊ ನೆಕ್ಸ್ಟ್ ಶ್ಲೋಕ 20th ಶ್ಲೋಕದೊಳಗೆ ಹೇಳ್ತಾನೆ ಕೃಷ್ಣ, ಯಾಕೆ ಇಷ್ಟು ದುರ್ಲಭ ಜ್ಞಾನಿಯಾಗೋ ದುರ್ಲಭ ಯಾಕೆ ಅಂತಂದರೆ, ಕಾಮೈಹಿ, ಬೇರೆ ಬೇರೆ ಕಾಮನೆ ಮೋಹಿತರಾದ ಜನಗಳು ತಮ್ಮ ತಮ್ಮ ಪ್ರಕೃತಿ ಸ್ವಭಾವಕ್ಕನುಗುಣವಾಗಿ ಅದನ್ನು ತಿಳ್ಕೊಂಡು ಆ ದೇವರನ್ನ, ಈಗ ಜ್ಞಾನಿ ಒಂದು ಕ್ಯಾಟಗರಿ ಆದರೆ ಇನ್ನು 3 ಕ್ಯಾಟಗರಿ ಯಾವುದು? ಅರ್ಥಾರ್ಥಿ, ಜಿಜ್ಞಾಸು, ಡಿಸ್ಟ್ರೆಸ್. ಈಗ ನನ್ನ ಫೈನಾನ್ಷಿಯಲ್ ಪ್ರಾಬ್ಲಮ್ ಅದೇ ಅಂತಂದರೆ ಲಕ್ಷ್ಮೀ ಪೂಜಾ ಮಾಡ್ತೀವಿ, ನಥಿಂಗ್ ರಾಂಗ್, ಅಥವಾ ಆ ದೇವತೆಯನ್ನು ಆಹ್ವಾನ ಮಾಡ್ತೀವಿ, ಶನಿದೇವರಂತ ಬೇಡ್ಕೋತೀವಿ. ಇವರೆಲ್ಲ ದೇವತೆಗಳು. ಹಿ ಕಮ್ಸ್ ಟು ದಟ್ ಪಾಯಿಂಟ್. ಆ್ಯಕ್ಚುಲಿ ವಿ ಹ್ಯಾವ್ ಅನದರ್ ಲೋಕ, ದೇವತಾ ಲೋಕ ಅಂತ ಒಂದಿದೆ. ಹಾಂ, ಆ ದೇವತೆಗಳನ್ನ ಬಗ್ಗೆ ಪ್ರಾರ್ಥನೆ ಮಾಡ್ಕೋತೀವಲ್ಲ, ಅದನ್ನು ಹೇಳ್ತಾ ಇದ್ದಾನೆ ಕೃಷ್ಣ. ನಾವು ಜ್ಞಾನಿ ಆದವನು ಮಾತ್ರ ಪರಬ್ರಹ್ಮ, ಬಿಯಾಂಡ್ ದಿಸ್ ಸೆಲೆಸ್ಟಿಯಲ್ ಗಾಡ್ಸ್, ಹಿ ಗೋಸ್ ಟು ಪರಬ್ರಹ್ಮ ಸ್ಥಿತಿ. ಬಟ್ ಮೆನಿ ಆಫ್ ಅಸ್ ಆರ್ ಇನ್ ದಿಸ್ ಶಾರ್ಟ್ ಟರ್ಮ್ ರಿಲೀಫ್, ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ವಿ ಆರ್ ಆಲ್ ಲುಕಿಂಗ್ ಎಟ್. ಮೋಸ್ಟ್ ಆಫ್ ಅಸ್ ಲುಕ್ ಫಾರ್ ಹೌದಲ್ಲ, ಏನಾದರೂ ಕಳೀತು ಅಂದರೆ ನಾವು ಮಾಡ್ತೀವಲ್ಲ ಹನುಮಂತನ ನೆನೆಸು, ಆಮೇಲೆ ಏನಾದರೂ ಯಾವ ಅಡಚಣೆ ಬರಬಾರ್ದಪ್ಪ ವೆಂಕಪ್ಪ, ಅಡಚಣೆ ಬರಬಾರ್ದು ಗಣೇಶ ಅನ್ಕೋತ ನಾವು ವಿ ಆರ್ ಇಂಟ್ರೆಸ್ಟೆಡ್. ಹಾಂ ಬಂತಲ್ಲ, ಓ ಐ ಆಮ್ ಸೋ ಹ್ಯಾಪಿ. ದಿಸ್ ಇಸ್ ದ ನೇಚರ್, ಹ್ಯೂಮನ್ ನೇಚರ್. ಅಟ್ ಲೀಸ್ಟ್ ವಿ ಆರ್ ಗ್ಲ್ಯಾಡ್ ದಟ್ ವಿ ಆರ್ ರಿಮೆಂಬರಿಂಗ್ ಗಾಡ್, ವಿ ಆರ್ ಬಿಲೀವಿಂಗ್ ಇನ್ ಗಾಡ್, ಅದೇ ಒಂದು ಡಿವೈನ್ ಗ್ರೇಸ್. ಆ್ಯಂಡ್ ಇನಿಷಿಯಲಿ ವಿ ಆಲ್ ಡೂ ದ್ಯಾಟ್, ಬಟ್ ಹಿ ಸೇಸ್ ದಟ್ ಎಲ್ಲ ಆಸೆಗಳಿಂದ ಕೆಲವೊಬ್ಬರು ಆಸೆಗಳಿಗೆ ಪೂರ್ತಿ ಆಗೋ ಹಂಗೆ ಆ ದೇವತೆಗಳ ಯಜ್ಞ ಮಾಡ್ತಾರಲ್ಲ, ಆದರೆ ಆ ದೇವತೆಗಳ ಬಗ್ಗೆ ಶ್ರದ್ಧೆ ಬರಲಿಕ್ಕೆ ನಾನೇ ಕಾರಣ ಅಂತ ಹೇಳ್ತಾನೆ ಕೃಷ್ಣ. ನಾನು ಒಳಗಡೆಯಿಂದ ನೋ ಪ್ರಾಬ್ಲಮ್, ದಟ್ ಆಲ್ಸೋ ಇಸ್ ನೋ ಪ್ರಾಬ್ಲಮ್, ಗೋ ಹೆಡ್, ಬಟ್ ಐ ಅಂಡರ್ಸ್ಟ್ಯಾಂಡ್ ಹೂ ಗಿವ್ಸ್ ಯು ದಟ್ ಶ್ರದ್ಧಾ, ದಟ್ ಈಸ್ ಮೀ ಹೂ ಇಸ್ ವಿದಿನ್ ಯು. ಜೀವ, ನೀನು ಗಣಪತಿ ಸ್ತೋತ್ರ ಮಾಡಿ ಏನೂ ತಪ್ಪಿಲ್ಲ, ಲಕ್ಷ್ಮೀ ಪೂಜೆ ಮಾಡೋದು ಏನೂ ತಪ್ಪಿಲ್ಲ, ಶನಿದೇವ್ರ ನಮಸ್ಕಾರ ಮಾಡೋ ಏನೂ ತಪ್ಪಿಲ್ಲ, ಅಥವಾ ಇದು ಬೃಹಸ್ಪತಿ ಯೋಗ ಅಂತ ಬೃಹಸ್ಪತಿ ಅಂತಾರೆ, ಗುರು ಅಂತ ಅಂತಾರೆ, ಏನೇನೋ ಈ ನವಗ್ರಹಗಳನ್ನು ಮಾಡ್ತೀವಿ, ಇವೆಲ್ಲ ದೀಸ್ ಆರ್ ಈಸಿಲಿ ಆಕ್ಸೆಸಬಲ್. ಸೊ ಡೂ ಇಟ್, ನೋ ಪ್ರಾಬ್ಲಮ್. ಬಟ್ ಅವ್ರಗಳ ಶ್ರದ್ಧೆನೂ ನಾನೇ ತುಂಬ್ತೀನಿ. ಬಟ್ ಪೀಪಲ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಐ ಆಮ್ ಬಿಯಾಂಡ್ ಆಲ್ ದಿಸ್, ಐ ಆಮ್ ಬಿಯಾಂಡ್. ಅಲ್ಟಿಮೇಟ್ಲಿ ಜ್ಞಾನಿ ಆದವನು ಇವನ್ನೆಲ್ಲ ಸರ್ಪಾಸ್. ಒನ್ ಮೋರ್ ಥಿಂಗ್ ಈ ಸೇಸ್, ಈಗ ರಾಜರೆಲ್ಲರೂ ಯಾವುದೋ ಯಜ್ಞ ಮಾಡ್ತಿದ್ರು, ಯಜ್ಞ ಮಾಡಿ ದೇವಲೋಕಕ್ಕೆ ರೀಚ್ ಆಗಬೇಕು. ಐ ಶುಡ್ ರೀಚ್ ಹೆವನ್, ಹೆವನ್ ಇಸ್ ದೇವಲೋಕ ಆ್ಯಕ್ಚುಲಿ, ಐ ಶುಡ್ ರೀಚ್ ದೇರ್ ಅಂತ. ಅಲ್ಲಿ ಸಫರಿಂಗೇ ಇಲ್ಲ, ದಟ್ ಹೆವನ್ ಡಸಂಟ್ ಹ್ಯಾವ್ ಆ್ಯಂಡ್ ಇಟ್ ಎಕ್ಸಿಸ್ಟ್ ಇಟ್ ಸೀಮ್ಸ್. ಸೊ ಕೃಷ್ಣ ಸೇಸ್ ಗೋ, ಬಟ್ ಯು ಕ್ಯಾನ್ ನಾಟ್ ಅಟೈನ್ ಮೋಕ್ಷ. ಯು ವಿಲ್ ಎಂಜಾಯ್ ಎವ್ರಿಥಿಂಗ್, ಬಟ್ ಟು ಅಟೈನ್ ಮೋಕ್ಷ ಯು ಹ್ಯಾವ್ ಟು ಕಮ್ ಬ್ಯಾಕ್, ಪೃಥ್ವಿಗೆ ಬರಬೇಕು. ಅಲ್ಲಿ ನಿಂದು ಭೋಗ ಮುಗಿದ ಮೇಲೆ ನೀನು ಮತ್ತೆ ಪೃಥ್ವಿಗೆ ಬಂದು ಸಾಧನೆ ಮಾಡಿನೇ ನಾನು ಪಡ್ಕೊಳ್ಬೇಕು. ಗೋಯಿಂಗ್ ಟು ಹೆವನ್ ಈಸ್ ಟೆಂಪರರಿ ಪ್ಲೆಷರ್, ಎಂಜಾಯ್ಮೆಂಟ್.
you will have absolutely no suffering. But I cannot guarantee moksha. I cannot guarantee that there is no moksha. ದೇವತೆಗಳು ಕೂಡ ಮೋಕ್ಷ ಬರಲಿಕ್ಕೆ ಇಲ್ಲೇ ಬರಬೇಕು, ಇಲ್ಲಿ ಬಂದು ಇಲ್ಲಿ ತಗೊಂಡು. ಆ್ಯಂಡ್ ಸಮ್ ಆಫ್ ದೆಮ್ ಐ ಆಮ್ ನಾಟ್ ವೆರಿ ಕ್ಲಿಯರ್ ಅಬೌಟ್ ದಟ್. ಸಮ್ ಎಕ್ಸಿಸ್ಟ್ ಎಟರ್ನಲಿ, ಸಮ್ ದೇವತೆಗಳು ದೇ ಎಕ್ಸಿಸ್ಟ್ ಎಟರ್ನಲಿ ಆ್ಯಂಡ್ ದಟ್ ಈಸ್ ವಾಟ್ ಇಟ್ ಈಸ್. ಬಟ್ ದೇವಲೋಕಕ್ಕೆ ಹೋಗಬೇಕು ಮನುಷ್ಯನಾದವನು, ಆ್ಯಂಡ್ ಮೇ ಬಿ ದೇ ಆರ್ ಡೆಸ್ಟಿನ್ ಟು ಬಿ ದೇರ್, ದೇ ಆರ್ ಮೆಂಟ್ ಟು ಬಿ ದೇರ್. ಬಟ್ ವಿ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್ ಎವಲ್ಯೂಷನ್ ಒಳಗೆ ಹೋಗ್ಬೋದಂತೆ, ಅಲ್ಲಿ ಹೋಗಿ ದೇವಲೋಕದೊಳಗೆ ಎಂಜಾಯ್ ಮಾಡಿಕೊಂಡು ಬರ್ಬೋದು. ಬಟ್ ನಿಮ್ಮದು ಮುಗಿದ ಕೂಡಲೇ ಅಗೇನ್ ಟಪ್ ಅಂತ ಪೃಥ್ವಿ ಮೇಲೆ ಜನ್ಮ ತಗೋಬೇಕು. ಆ್ಯಂಡ್ ಮತ್ತೆ ಅಗೇನ್ ಯು ಹ್ಯಾವ್ ಟು. ಸೊ ದೇರ್ ಫಾರ್ ಹಿ ಸೇಸ್ ದಟ್ ಈಸ್ ಟೆಂಪರರಿ. ಸೊ ಟ್ರೈ ಟು ಗೋ ಬಿಯಾಂಡ್ ದ್ಯಾಟ್ ಅಂತ. So that completes 22 shlokas. Another 8, then we finish this chapter. So I'll continue. Chant ಮಾಡಿ ಮುಗಿಸ್ಬೋದು, ಅಥವಾ ಐ ಹ್ಯಾವ್ 2 more things to tell. ಈಗ ಒಂದು ಅದನ್ನು ಹೇಳಿಬಿಟ್ಟು ಹೋಗ್ತೇನೆ. ಇನ್ನೊಂದೆರಡು ಹೇಳಬೇಕಂತಿತ್ತು. ರಾಮಕೃಷ್ಣ ಪರಮಹಂಸರು ನಾವು ಯಾಕೆ ಈಗ ಹೇಳಿದ್ರಲ್ಲ 4 ಥರದ ಜನ ಭಗವಂತನ ಯಾಕೆ ನಾವು ಹೋಗೋದಿಲ್ಲ ಅಂದರೆ ನಮಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ. ವಿ ಹ್ಯಾವ್ ನಾಟ್ ಅಂಡರ್ಸ್ಟುಡ್. ಒಬ್ಬ ವುಡ್ ಕಟರ್ ಇದ್ದಂತೆ, ಅವನು ದಿನ ಹೋಗಿ ಇದನ್ನು ಹೇಳೀನಿ ಇಂದಿರಾ ಗೊತ್ತಿದೆ, ಬಟ್ ಇಂದಿರಾ ಡೋಂಟ್ ಮೈಂಡ್ ಇಫ್ ಐ ರಿಪೀಟ್ ದಿಸ್ ಬಿಕಾಸ್ ಇಟ್ಸ್ ರೆಲೆವೆಂಟ್ ಟು ದಿಸ್. ಅವನು ಹೋಗಿ ಜಾಲಿ ಮರ ಕಡ್ದುಬಿಟ್ಟು ಅದನ್ನು ಮಾರಿ ಆ ದುಡ್ಡನ್ನಾಗ ಒಂದು ಜೀವನ ನಡೆಸ್ತಿದ್ದಂತೆ. ಒಬ್ಬ ಸಾಧು ಬಂದ್ರಂತಲ್ಲಿ, ಅಲ್ಪ ಏನು ಮಾಡ್ತಾ ಇದೆಯಾ? ಇಲ್ಲ, ಜಾಲಿ ಮರ ಇದೆ, ಜಾಲಿ ಗಿಡ ಕಟ್ ಮಾಡಿಬಿಟ್ಟು ನಾನು ಉಪಜೀವನಕ್ಕೆ. ಹೌದಾ, ಇನ್ನೊಂದು ಸ್ವಲ್ಪ ಒಳಗೆ ಹೋಗಬೇಕು, ಅಲ್ಲಿ ಸಾಗವಾನಿ ಗಿಡ ಇದೆ, ಸಾಗವಾನಿ ಮರ ಇದೆ, ಅದರಿಂದ ನಿನಗಿನ್ನೂ ಹೆಚ್ಚು ಲಾಭ ಆಗ್ತದೆ. ಓ ಹೌದಾ ಅಂತಂದು ಒಳಗೆ ಹೋಗ್ತಾನೆ. ಆ ಸಾಗವಾನಿ ಗಿಡ ತೊಗೊಂಡು ಬಂದೆ. 1 kg ಸಾಗವಾನಿ ಕಟ್ಟಿಗೆ ಮಾರಿದರೆ ಎಷ್ಟು ಜಾಲಿ ಗಿಡ ಬರ್ತದಲ್ಲ ಅದರಲ್ಲಿ. ಸೊ ಇಟ್ ಇಸ್ ಹೈಯರ್, ಮೋರ್ ಮನಿ ಹಿ ವಿಲ್ ಗೆಟ್. ಅಷ್ಟೊಂದು ಕೊಂಡ್ಕೋಬೋದಲ್ಲ, ಇದು ಬಂದುಬಿಟ್ರೆ ಸಾಕು, ನನಗೆ ಜಾಲಿ ಹಾಕಬೇಕು ಅಂತ ಅಲ್ಲಿ ಹೋಗ್ತಾನೆ. ಮತ್ತೆ ಸಾಗವಾನಿ ಕಟ್ಟಿಗೆ ಕಟ್ಕೋತ ಹೋಗ್ತಾನಂತ. ಮತ್ತು ಇನ್ನೊಂದು ಸತಿ ಬಂದಾಗ ಹೇಳ್ತಾರಂತೆ, ಇನ್ನೂ ಒಳಗೆ ಹೋಗು, ಅಲ್ಲಿ ಗಂಧದ ಕಟ್ಟಿಗೆ ಸಿಗ್ತದೆ ನಿನಗೆ. ಹೌದಾ ಅಂತ ಮತ್ತೆ ಒಳಗೆ ಹೋಗ್ತಾನಂತೆ. ಆ ಗಂಧದ ಕಟ್ಟಿಗೆ ತೊಗೊಂಡ್ರೆ, ಓಹೋ ನಾ ಇಷ್ಟೇ ಕಡಿದ್ರೆ ಇದೆಲ್ಲ ಬಂದ್ಬಿಡತ್ತಲ್ಲ, ನಾನು ಜಾಲಿ ಮರ ಕಡಿಬೇಕಾದ್ರೆ ಇಷ್ಟೊಂದು ಕಡಿಬೇಕು, ಒಂದು 100 ರೂಪಾಯಿ ಬೇಕಂದ್ರೆ ಇಷ್ಟು ಜಾಲಿ ಮರ ಮಾರಬೇಕು, ಅಷ್ಟು ಪ್ರಯತ್ನ, ಅಷ್ಟು ಅವರ್ಸ್ ಆಫ್ ಮೈ ಎಫರ್ಟ್. ಆ್ಯಂಡ್ ಗಂಧದ ಕಟ್ಟಿಗೆಗೆ ಸ್ವಲ್ಪ ಕಡಿಮೆ, ಸಾಗವಾನಿ ಕಟ್ಟಿಗೆಗೆ, ಗಂಧದ ಕಟ್ಟಿಗೆಗೆ ಇಷ್ಟೇ, ಎಫರ್ಟ್ ಈಸ್ ಆಲ್ಸೋ ಲೆಸ್. ಓನ್ಲಿ ಹ್ಯಾವ್ ಟು ಗೋ ಇನ್ಸೈಡ್ ವಿತ್ ರಿಸ್ಕ್, ಗೋ ಇನ್ಸೈಡ್ ಆ್ಯಂಡ್ ನೀನು ಅದನ್ನು ಕಡಿದು ಮಾರಿಬಿಟ್ರೆ ಎಲ್ಲ ಬಂತಲ್ಲ, 1 kg ಇದ್ರೊಳಗೆ ಇಷ್ಟೊಂದು ಬಂದುಬಿಡ್ತದಲ್ಲ, ರೇ ಅಂತಂದು ಹೇಳ್ಕೊಟ್ಟ. ಹಂಗೆ ರಾಮಕೃಷ್ಣ ಪರಮಹಂಸರು ಹೇಳೋದು, ನೀವು ಸಣ್ಣ ಪುಟ್ಟ ಆಸೆಗಳಿಗೆ ಆಸೆ ಪಡಬೇಡ್ರಿ, ಒಳಗೆ ಹೋಗ್ರಿ, ಇನ್ನೂ ಗೋ ಡೀಪ್ 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 ಡೀಪ್. ಅಂದರೆ ಶರಣಾಗತಿ ಆಗಿಬಿಟ್ರೆ ವೆನ್ ಯು ಸರೆಂಡರ್ ದ್ಯಾಟ್ ಎನರ್ಜಿ ಫ್ಲೋಸ್. ನಾನು ಸ್ವಾಮೀಜಿಗೂ ಕೇಳಿದೆ, ಹ್ಯಾಸ್ ಕ್ವಾಂಟಮ್ ಫಿಸಿಕ್ಸ್ ಗಾಟ್ ಟು ಡೂ ಎನಿಥಿಂಗ್ ವಿತ್ ದಿಸ್ ಅಂತ. Actually I believe so. When you surrender, something else overpowers you, it flows. And with that ನಿಮ್ಮ ಡೇ ಟು ಡೇ ನಿಮ್ಮ ಇಡ್ಲಿ ದೋಸೆನೂ ಚೆನ್ನಾಗಾಗತ್ತೆ, ರಿಸರ್ಚು ಚೆನ್ನಾಗಾಗತ್ತೆ, ಪ್ರಮೋಷನ್ನು ಬರುತ್ತೆ, ದುಡ್ಡು ಬರುತ್ತೆ, ಯಾವ ಎಫರ್ಟು ಯು ಆರ್ ಜಸ್ಟ್ ಸರೆಂಡ್ರಿಂಗ್. ಬಟ್ ಆ ಟೈಮಿಗೆ ರುಚಿ ಹತ್ತಿಬಿಡ್ತದೆ. ಎದ್ರದ್ದು ರುಚಿ ಹತ್ತದೆ? ಗಂಧದ ಕಟ್ಟಿಗೆ ಬಗ್ಗೆ ರುಚಿ ಹತ್ತದೆ. ಎವ್ರಿಥಿಂಗ್ ಎಲ್ಸ್ ಬಿಕಮ್ಸ್ ವೆರಿ ವೆರಿ ಟ್ರಿವಿಯಲ್ ಫಾರ್ ಅಸ್. ವಿ ಎಂಜಾಯ್ ಹೈಯರ್ ಥಿಂಗ್ಸ್. ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಕೋಮಲ, ಆಫ್ಟರ್ ಭಗವದ್ಗೀತಾ ಸೀರಿಯಸ್ಲಿ ತೊಗೊಂಡ್ಮೇಲೆ ನಿಜವಾಗ್ಲೂ ಐ ಆಮ್ ಫೀಲಿಂಗ್ ದಿಸ್ ಇಸ್ ಸೋ ನೈಸ್, ಪ್ಲೆಷರೇಬಲ್. ಆ್ಯಂಡ್ ಸಂಬಡಿ ಪೋಸ್ಟ್ ಸಮಥಿಂಗ್ ವೆರಿ, ಅಲ್ಲಿ ಹೋದ್ವಿ ಇಲ್ಲಿ ಅಂತ. ಅಫ್ಕೋರ್ಸ್ ಐ ಆಮ್ ನಾಟ್ ಡಿನೈಯಿಂಗ್ ದ್ಯಾಟ್, ಬಟ್ Krishna himself says, being with God or talking about him or discussing about him, writing about him, telling stories about him, it is such a great pleasure than, I mean, it's a long-standing, sustained pleasure. Not, I never condemn any other pleasures. As long as we say, God has given and I am enjoying and I surrender. That's it. Mure, it is yours, I am enjoying, thank you for this and I surrender. Ashtu ಮಾಡಿ ಮಲ್ಕೊಂಡ್ಬಿಟ್ರೆ that is what is surrender. And that feeling when you go higher and higher, that makes the life more vibrant. It makes it more vibrant and you start feeling, ಇದು ಹೆಂಗಾಯಿತು, ಇದು ಹೌ ಡಿಡ್ ದಿಸ್ ಮಿರಕಲ್ ಹ್ಯಾಪನ್ ಅಂತ. ಬಿಕಾಸ್ ಸರ್ಟನ್ ಥಿಂಗ್ಸ್ ಇನ್ ಲೈಫ್ ಕಮ್ ಆಸ್ ಬೈ ಪ್ರಾಡಕ್ಟ್. ದೇ ಕಮ್ ಆಸ್ ಬೈ ಪ್ರಾಡಕ್ಟ್ಸ್ ಅಕಾರ್ಡಿಂಗ್ ಟು ಮೀ. ದೇ ಆರ್ ಆಲ್ ಬೈ ಪ್ರಾಡಕ್ಟ್ಸ್, ಬಟ್ ಪಾಸಿಟಿವ್. ಯಾ, ಏನಂದ್ರಿ? miracles become by products. Yeah, miracles become by products also. And without our knowledge, we say, but there are chances of fall also. That's what Vivekananda says. ಕರ್ಮಯೋಗ ನಾರ್ಮಲಿ ಮಾಡ್ತೀವಂತೆ, ದೇವ್ರಿಗೆ ಬೇಡ್ಕೋತೀವಿ,
ಈಗ ಅವನು 4 ವಿಧದ ಮಂದಿ ನನ್ನನ್ನು ಬೇಡ್ಕೊಳ್ತಾರಂತಾರಲ್ಲ, ವಿತ್ ಇಚ್ಛಾ ವಿ ಆಲ್ವೇಸ್ ಆಸ್, ಓ ಗಾಡ್ ಗಿವ್ ಮೀ ದಿಸ್, ನನ್ನ ಮಕ್ಕಳು ಸೆಟ್ಲ್ ಆಗಬೇಕು, ನನಗೆ ಮೊಮ್ಮಗ ಹುಟ್ಟಬೇಕು, ಅಥವಾ ನನ್ನ ಮೊಮ್ಮಗಂದು ಎಜುಕೇಷನ್ ಚೆನ್ನಾಗಿ, ಆಲ್ವೇಸ್ ವಿ ಹ್ಯಾವ್ ದಿಸ್, ದೇರ್ ಇಸ್ ನೋ ಡಿನಯಲ್, ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ, ದಿಸ್ ಇಸ್ ಅ ವೆರಿ ವೆರಿ ಐ ಶುಡ್ ಸೇ ರಿಯಲಿಸ್ಟಿಕ್ ಥಿಂಗ್, ಬಿಕಾಸ್ ಟಾಕಿಂಗ್ ಗ್ರೇಟ್ ಥಿಂಗ್ಸ್ ಇಸ್ ಅಲ್ವಾ ಹ್ಯೂಮನ್ ನೇಚರ್, ಬಟ್ one step, baby steps we have to take to grow little beyond that. So the best way is, and ಸ್ವಾಮೀಜಿ, ನಮ್ಮ ನಿರ್ಭಯಾನಂದ ಸ್ವಾಮೀಜಿ ಹೇಳ್ತಿರ್ತಾರೆ, ನೀವು ಅದರ ಅವೇರ್ನೆಸ್ ಬಂತು ಅಂದರೆ ನಿಮ್ಮ ನೇಚರೇ, ನಿಮ್ಮ ಪ್ರಕೃತಿ ಕೀಪ್ಸ್ ಟೇಕಿಂಗ್ ಇಟ್ ಫಾರ್ವರ್ಡ್ ಆ್ಯಂಡ್ ಫಾರ್ವರ್ಡ್, ಇಟ್ ವಿಲ್ ಟೇಕ್ ಯು ಟು ಲಿಟಲ್ ಫಾರ್ವರ್ಡ್ ಥಿಂಗ್ಸ್. ಸೊ ನಾಟ್ ಟು ವರಿ, ಆಟೋಮ್ಯಾಟಿಕ್ ಆಗತ್ತಂತೆ, ಇಫ್ ಯು ಹ್ಯಾವ್ ದಟ್ ಡಿಸೈರ್, ಇಫ್ ಯು ಹ್ಯಾವ್ ದಟ್ ಅವೇರ್ನೆಸ್, ಜಾಸ್ತಿ ಸ್ಟ್ರಗಲ್ ಮಾಡಬೇಕಾಗಿಲ್ಲ. ಬಟ್ ದಿನಕ್ಕೆ ಒಂದು 3-4 ಸರಿ ಇವ್ರು ಮಾಡ್ದಂಗೆ, ಇಫ್ ವಿ ಕುಡ್ ಡೂ ದ್ಯಾಟ್, ನೋ ದಟ್ ಅವನು ಬುಚರು, ಆಮೇಲೆ ಇವನು ಮಾಡ್ದಂಗೆ ಮಾಡಿದರೆ ಐ ಥಿಂಕ್ ವಿ ಕುಡ್ ಡೂ. ಅಜಾಮಿಳ ಅಂಥೇಳಿ ಇನ್ನೊಂದು ಇಸ್ಕಾನ್ದಲ್ಲಿ ಆಲ್ವೇಸ್ ದೇ ಶೋ ದಟ್, ಹ್ಯಾವ್ ಯು ಬೀನ್ ಟು ಇಸ್ಕಾನ್, ಇನ್ ದ ಎಂಡ್ ದೇ ಶೋ ದಟ್ ಮೂವಿ ಆ್ಯಕ್ಚುಲಿ, ಅಜಾಮಿಳನ ಕಥೆ. ಅಜಾಮಿಳ ಅಂಥೇಳಿ ಒಬ್ಬ ಒಳ್ಳೆ ಸಾಧಕ, ಒಳ್ಳೆ ವೆರಿ ಹೈಲಿ ನಾಲೆಜಬಲ್ ಆ್ಯಂಡ್ ಕಲ್ಚರ್ಡ್ ಆ್ಯಂಡ್ ಸಿವಿಲೈಸ್ಡ್ ಆ್ಯಂಡ್ ಸಾಧನೆ ಮಾಡಿರೋಂಥ ಒಬ್ಬ ಬ್ರಾಹ್ಮಣ ಇದ್ದಂತೆ. ಅವನು ಸಾಧನೆ ಮಾಡ್ತಾ ಮಾಡ್ತಾ ಒಂದು ಸರ್ತಿ ಎಲ್ಲೋ ಒಂದು ತೋಟಕ್ಕೆ ಹೋದಾಗ, ಹಿ ಫಾಲ್ಸ್ ಫಾರ್ ಅ ಲೇಡಿ ಹೂ ಇಸ್ ನಾಟ್ ಆಫ್ ಗುಡ್, ನಾಟ್ ಕಾಸ್ಟ್ ಇನ್ ಟರ್ಮ್ಸ್ ಆಫ್ ಇದು ಅಂತಲ್ಲ, ಅವಳದು ಚರಿತ್ರೆ ಸರಿಯಾಗಿರಲಿಲ್ಲ, ಅಂದರೆ ಡಿಸ್ಆನೆಸ್ಟ್ ಇದ್ಲು. ಶಿ ವಾಸ್ ನಾಟ್ ದಿಸ್ ಥಿಂಗ್, ಶಿ ವಾಸ್ ನಾಟ್ ಓನ್ಲಿ ಚೇಸ್ಟ್ ಅಂತಲ್ಲ, ಪ್ರಾಸ್ಟಿಟ್ಯೂಟೋ ಹಾಗೇನೋ ಇದ್ಲು, ಪ್ಲಸ್ ಪ್ರಾಸ್ಟಿಟ್ಯೂಷನ್ ಅನ್ನೋಕ್ಕಿಂತಲೂ ಮನಸ್ಸು ಸರಿಯಾಗಿರಲಿಲ್ಲ, ಅತಿ ಆಸೆ ಮಾಡ್ತಿದ್ಲಂತೆ. ಸೊ ಹೀಗಾಗಿ ಆದ್ರೂ ಅವಳು ಬಲಿಗೆ ಬಿದ್ದು ಅವಳ ಮದುವೆ ಮಾಡ್ಕೊಂಡು, ಅಂದರೆ ಹೆಂಗೆ ಸ್ಪಿರಿಚುವಲ್ ಅಂತಿರ್ತೀವಿ, ಯಾವುದೋ ಒಂದು ಕ್ಷಣಕ್ಕೆ ಬಣ್ಣ ಅಂತ ಕೆಳಗೆ ಬಿದ್ದುಬಿಡ್ತೀವಿ. ಸೊ ಅವನು ಅವಳನ್ನ ಅವಳ ಮನಸ್ಸನ್ನು ಅವಳಿಗೆ ಪ್ಲೀಸ್ ಮಾಡಲಿಕ್ಕೆ ಎಷ್ಟು ಸಂಪಾದನೆ ಮಾಡಿದ್ರೂ ತೃಪ್ತಿ ಇಲ್ಲ ಅವಳಿಗೆ, ಇನ್ನೂ ದುಡ್ಡು ಬೇಕು, ಅದು ಕೆಟ್ಟ ಕೆಲಸ ಮಾಡೋದು ಅವಳು ಮಾಡ್ತಾ, ಇವನು ಕೆಟ್ಟಾಗ್ಬಿಟ್ನಂತೆ. ಇವನು ಒಳ್ಳೆ ಸಾಧನೆ ಮಾಡಿಕೊಂಡು ಆತ್ಮಜ್ಞಾನ ಮಾಡೋ ಒಂದು ಸ್ಥಿತಿಗೆ ಹೋದವನು, ಈ ಬಿಕಮ್ಸ್ ಅ ವೆರಿ ಒಂಥರ ತಾಮಸಿಕ, ಅದೇ ಹೇಳಿದ್ವಲ್ಲ, ಅಧಮ. ತೀರಾ ಇದು ಆಗ್ತಾನಂತೆ. ಆದರೆ 10 ಮಕ್ಳು ಇರ್ತಾರಂತೆ, ಒಂದು ಹುಡುಗನ ಹೆಸರು ನಾರಾಯಣ ಅಂತ ಇಟ್ಟಿರ್ತಾನಂತೆ, ಅವನು ನಾರಾಯಣ ಅಂತಿರ್ತಾನಂತೆ. ಎಲ್ಲೋ ಒಂದು ಕಡೆ, ಓ ಹೌದಲ್ವಾ, ನಾರಾಯಣನ ಜೊತೆ ನಾನು ಎಷ್ಟೊಂದು ದಿವಸ ಆಯಿತು ನಾನು ಕಳೆದು ಅಂತೇಳಿ, ಮತ್ತೆ ಕೊನೆ ಗಳಿಗೆಗೆ ಎಷ್ಟೋ ವರ್ಷ ಸಫರ್ ಆಗ್ತಾನಂತೆ, ಕೆಟ್ಟ ಕೆಲಸನೇ ಮಾಡ್ತಾನವನು, ಸಫರ್ ಆಗಿ ಕೊನೆ ಗಳಿಗೆಗೆ ವೆನ್ ಹಿ ಬಿಕಮ್ಸ್ ಬೆಡ್ ರಿಡನ್, ಅವಾಗ ಹಿ ಗೋಸ್ ಬ್ಯಾಕ್ ಟು ಹಿಸ್ ಒರಿಜಿನಲ್ ಸ್ಟೇಟ್, ನಾರಾಯಣ ಅಂತ ಸರೆಂಡರ್ ಆಗ್ತಾನಂತೆ. ಬಟ್ ಆನ್ ಹಿಸ್ ಅವನು ಸಾಯ್ಬೇಕಾದ್ರೆ ಯಮದೂತರು ಬಂದ್ರಂತೆ. ಅವನ ಜೊತೆಗೆ ವಿಷ್ಣು ದೂತರು ಬರ್ತಾರಂತೆ. ವಿಷ್ಣು ದೂತರು ಬಂದು ಅವನಿಗೆ ಅವ್ರನ್ನ ಸ್ಟಾಪ್ ಮಾಡ್ತಾರೆ, ತೊಗೊಂಡು ಹೋಗಬೇಡ್ರಿ ಈ ಜೀವನ, ಇಲ್ಲ ಇವನು ಬರಲೇಬೇಕು, ಯಾಕಂದರೆ ಇವನ ಕರ್ಮ ಏನು ಅಂದರೆ, ದಿಸ್ ಇಸ್ ದ ಈ ಪುರಾಣದೊಳಗೆ ಹೇಳೋ ಅಂಥದ್ದು, ಇವನು ಹೋಗಬೇಕು, ಸಾಯಬೇಕು, ಇವನ ಆತ್ಮ ಮೇಲೆ ಹೋಗಬೇಕು, ಅಲ್ಲಿ ಯಮ ಇವನಿಗೆ ಪ್ರಾಪರ್ಲಿ ಇವನಿಗೆ ಟ್ರೀಟ್ ಮಾಡ್ತಾನೆ, ಇವನು ಅನುಭವಿಸ್ಬೇಕು, ಆಮೇಲೆ ಮತ್ತೆ ಹುಟ್ಟು ಬರಬೇಕು ಅಷ್ಟೇ. ಈಗ ಒಂದು ಕಾಲ ಮುಗಿದಿದೆ, ಒಂದು ಕಾಲ ಅವ್ನು ಬರಬೇಕು. ಬಟ್ ಅಗೇನ್ ಹಿ ವಿಲ್ ಸ್ಟಾರ್ಟ್. ಬಟ್ ದರ್ ಈಸ್ ಒನ್ ಬ್ಯೂಟಿ ಆಫ್ ದ ಸ್ಪಿರಿಚುವಲ್ ಜರ್ನಿ, ವಾಟ್ ಎವರ್ ಯು ಹ್ಯಾವ್, ಇಟ್ ವಿಲ್ ಸ್ಟಾಪ್ ದರ್. ಇಟ್ ಡಸ್, ಯು ಮೇ ಟೇಕ್ ಬರ್ತ್ ಆಸ್ ಅ ಸಮ್ ಇದು ಅಥವಾ ಆ್ಯನಿಮಲ್, ಬಟ್ ಕ್ವಿಕ್ಲಿ ಯು ವಿಲ್ ಕಮ್ ಔಟ್ ಆಫ್ ದಟ್, ಕ್ವಿಕ್ಲಿ. ಯಾವುದೋ ಒಂದು ಋಷಿಗಳು, ಐ ಆಮ್ ನಾಟ್ ಏಬಲ್ ಟು ಐ ಡೋಂಟ್ B12 ಡೆಫಿಷಿಯನ್ಸಿ, ಅವರು ಚಿಗರಿಯಾಗಿ ಹುಟ್ಟುತ್ತಾರೆ ಒಬ್ಬರು ಸಾಧು. ಬಟ್ ಚಿಗರಿಯಾಗಿ ಹುಟ್ಟಿದ್ರು ಅವ್ರಿಗೆ ಅವೇರ್ನೆಸ್ ಇರ್ತದಂತೆ ದಟ್ ಆತ್ಮಜ್ಞಾನ ಪಡ್ಕೋಬೇಕು ಅಂಥೇಳಿ. ವಿದಿನ್ ನೋ ಟೈಮ್ he dies as a deer dies and he comes back as human. ಸೊ ಅದರಿಂದ ಈ ಅಜಾಮಿಳಂದು ಹೇಳ್ತಾರೆ, ಅವನ ಸಾಧನೆನೂ ಇತ್ತು, ಬಟ್ ಕಡಿ ಕಾಲಕ್ಕೆ ರಿಯಲೈಸ್ ಆಯಿತು ಅಂತ. ಸೊ ಈವನ್ ಇಫ್ ಯು ಡೋಂಟ್, ನಿಮ್ಮ ಕೊನೆಯ ಗಳಿಗೆಗೆ ನೀವು ನಾರಾಯಣ ಅನ್ಕೊಂಡು ಸರೆಂಡರ್ ಮಾಡಿದರೆ, ಸೊ ಯು ಸ್ಟ್ಯಾಂಡ್ ಅ ಫೇರ್ ಚಾನ್ಸ್ ಅಂತ. ಯಮ ಸಾವು ಕೆಟ್ಟದ್ದಲ್ಲ, ಬಟ್ ಅವನು ಇದೇ ಜನ್ಮದಲ್ಲಿ ಅವನು ಇನ್ನೊಂದು ಸ್ವಲ್ಪ ಸಾಧನೆ ಮಾಡಿ ಅವ್ನು ಮೋಕ್ಷಕ್ಕೆ ಹೊಂದಲಿ ಅಂತ ನಾರಾಯಣ ಬ್ಲೆಸ್ಸಸ್ ಹಿಮ್. ಸೊ ಯಮದೂತರು ಹೋಗಿ ದೆನ್ ಹಿ ಕಂಟಿನ್ಯೂಸ್ ಟು ಲಿವ್ ಸಾತ್ವಿಕ್ ಲೈಫ್. ಆಮೇಲೆ ಸಾತ್ವಿಕ್. ಸೊ ಅದಕ್ಕೆ ಜಪ ಮತ್ತು ಸರೆಂಡ್ರದ್ದು ಮಹತ್ವ ಇದೆ ಅಂತ ಇದೊಂದು ಸ್ಟೋರಿ. ಅಜಾಮಿಳನ ಕತೆ ಭಾಗವತ ಅಂತ ಬರ್ತದೆ. ಕೋಮಲ ಭಾಗವತ ಇಸ್ ಆಲ್ ಕೃಷ್ಣಂದು ಗೊತ್ತಿರಬೇಕಲ್ಲ. ಇಂದಿರಾ ಭಾಗವತದ ಬಗ್ಗೆ ಒಂದು ಬುಕ್ ಸಿಕ್ತು ಇವತ್ತು, ಆ್ಯಕ್ಚುಲಿ ಓದಿರೋದು ನಾನು ಭಾಗವತ. ನೈಸ್ ಸ್ಟೋರೀಸ್ ಇಸ್ ದೆ, ಬ್ಯೂಟಿಫುಲ್ ಸ್ಟೋರಿ. ಇಟ್ ಸ್ಟಾರ್ಟ್ಸ್ ಫ್ರಮ್ ಪರೀಕ್ಷಿತ್ ರಾಜ ಅಂದು, ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಆಲ್ಸೋ ಐ ವಿಲ್ ಟಾಕ್ ಅಬೌಟ್ ಪರೀಕ್ಷಿತ ಇಸ್ ಅ ಡಿಸೆಂಡೆಂಟ್ ಆಫ್, ಐ ಥಿಂಕ್, ಅಭಿಮನ್ಯುನ್ ಮಗನೋ ಮೊಮ್ಮಗನೋ, ಐ ಆಮ್ ನಾಟ್ ವೆರಿ ಕ್ಲಿಯರ್.
ಸೊ ಅವು ಪರೀಕ್ಷಿತ ರಾಜ ಹೆಂಗೆ ಇದು ಮಾಡ್ತಾನೆ ಅವನು, ಅವನಿಗೆ ಒಂದು ಶಾಪ ಹತ್ತದ, ಅಲ್ಲಿಂದ ಶುರು ಆಗ್ತದೆ ಆ್ಯಕ್ಚುಲಿ ಭಾಗವತ. ಅದು ವ್ಯಾಸರೇ ಬರೆದಂತಹ ಒಂದು ಬಹಳ ಅದ್ಭುತವಾದಂತಹದ್ದು. ಭಾಳ ಸ್ಟೋರಿ, ಎವ್ರಿ ಸ್ಟೋರಿ ಟಾಕ್ಸ್ ಅಬೌಟ್ ಸರೆಂಡರ್ ಟು ಗಾಡ್, ಮೆಡಿಟೇಷನ್ ಆ್ಯಂಡ್ ಆಲ್ ದ್ಯಾಟ್. ಸೊ ದ್ಯಾಟ್ ಈಸ್ ಅಜಾಮಿಲ ಕತೆ ಹೇಳಿದ್ರಲ್ಲ, ಹೌದು, ಮೇ ಬಿ ಅವನ್ನ ಟೆಸ್ಟ್ ಮಾಡೋಕೆನ ಅವಳು ಆ ತರ ಬಂದಿರ್ಬೋದೇನೋ ಅವ್ನ ಲೈಫ್ ನೊಳಗೆ. ಇರ್ಬಹುದು ಟೆಸ್ಟ್ ಮಾಡಕ್ಕೆ, ಅಥವಾ ಅವ್ನು ಇನ್ನೇನೋ ಕಲಿಬೇಕಾಗಿರತ್ತೆ. ಕಲಿಬೇಕಾ. ಟೆಸ್ಟಿಂಗ್ ಇಸ್ ಫಾರ್ ದ್ಯಾಟ್ ಓನ್ಲಿ. ಆಕ್ಚುಲಿ ಇಟ್ ವಿಲ್ ಟೀಚ್ ಯು ಅಲ್ವಾ? ಇಟ್ ವಿಲ್ ಟೀಚ್ ಯು. ದಟ್ ಸ್ಟೋರಿ ಇಸ್ ಫಾರ್ us to learn. For us to learn. Yes, that story is for us to learn. ಅರ್ಜುನನ ಒಂದು ನೆಪ ಮಾಡ್ಕೊಂಡು ನಮಗ ಹೇಳ್ತಾರಲ್ಲ, ಈ ತರದ ಕಥೆಗಳೆಲ್ಲ ಬಂದು ನಮಗ ಲೆಸನ್ಸ್. ಹೌದು. ಭಗವದ್ಗೀತಾ ಇಸ್ ಲೈಕ್ ದಟ್ ಓನ್ಲಿ. ಸೊ ಈ ಥರದ ಕಥೆಗಳೆಲ್ಲ ನಮಗೆ ಒಂಥರ ನಿದರ್ಶನ ಅಲ್ಲ, ದೇ ಆರ್ ಆಲ್ ಲೈಕ್ ಒನ್ ಎಕ್ಸಾಂಪಲ್. ಸೊ ಇನ್ನೊಂದು 5 ನಿಮಿಷ ಇದನ್ನು ಮುಗಿಸ್ಬಿಡ್ಲೇನ್ರಿ, ಅಥವಾ ನೆಕ್ಸ್ಟ್ ಟೈಮ್ ತಗೊಳ್ಳೋಣ? ಇಂದಿರಾ, ಇನ್ನೊಂದು 7 ಶ್ಲೋಕವ ಮುಂದಿನ ಕ್ಲಾಸ್ ತಗೋಣ. ಮುಂದಿನ ಕ್ಲಾಸ್ ಐ ವಿಲ್ ಕಂಪ್ಲೀಟ್ ಚಾಪ್ಟರ್ಸ್. ನೆಕ್ಸ್ಟ್ ಕ್ಲಾಸ್ ತಗೋಣ. ಅವಾಗ ತಗೋಣ ಅಂತ, ಯಾಕಂದ್ರೆ ಇನ್ನೂ ಒಂಚೂರು ಡೀಪಾಗಿ ಹೋಗ್ಬೋದು. ಸೊ ದ್ಯಾಟ್ ಈಸ್ ಫಾರ್ ಟುಡೇ. ಐ ಥಿಂಕ್ ಹಾಗೆ ಸಣ್ಣದು ಹೇಳೋದೇ, ಸ್ಮಾಲ್ ಪೋರ್ಷನ್ಸ್ ವಿಲ್ ಬಿ ಬೆಟರ್. One more thing what I wanted to discuss today, I thought I should bring this point. ಲಾಸ್ಟ್ ಟೈಮು ಅಹಂಕಾರ, ಅವನು ಮನೋಬುದ್ಧಿ ಅಹಂಕಾರವನ್ನು ನಮ್ಮ ಲೋವರ್ ಪ್ರಕೃತಿ. ಇಂದಿರಾ ಲಾಸ್ಟ್ ಟೈಮ್ ಪದ್ಮಜ ಆ್ಯಂಡ್ ಸುವರ್ಚಲ ವಾಂಟೆಡ್ ಟು ನೋ ವಾಟ್ ಈಸ್ ಅಹಂಕಾರ ಅಂತ. ಅಹಂಕಾರವನ್ನು ಸೃಷ್ಟಿ ಮಾಡಿದೆ. ವೆರಿ ಇಂಟ್ರೆಸ್ಟಿಂಗ್. ಐ ರೆಡ್ ಶಂಕರಾಚಾರ್ಯ. ಎನಿ ಥಾಟ್ಸ್ ಆನ್ ದಿಸ್ ಕೋಮ್ಲಾ? ಅಹಂಕಾರ ನಂದು, ನಾನು ಅನ್ನೋದು. ನಾನು ಅನ್ನೋದು ಕರೆಕ್ಟ್. My identity. I am so and so. By this one is so and so. I am so good. I am so advanced. ಹೌದು ಅಲ್ವಾ? ಈಗೋ ದಟ್ ಈಸ್ ದ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ and it's correct also. But this ahankara has a very deep, that day also I told it has a wider. My first talk I'll share with you, Komla. It's very deep. I spent hours together to understand Prakriti and Purusha. Tumba Sarvapriyanandradu ಚೆನ್ನಾಗಿತ್ತು. ಸೊ ದೇರ್ ಅಹಂಕಾರ ಅಂದರೆ ಏನು ಅಂತ ನಾನು ಅಂದೆ. ಈಗೋ, ಎವ್ರಿಬಡಿ, ವಿ ಆಲ್ ನೋ ಇಟ್ಸ್ ಈಗೋ. ಇಟ್ಸ್ ಬಿಯಾಂಡ್ ದ್ಯಾಟ್. ಈ ಅಹಂಕಾರ ಅನ್ನೋದು ಈಸಿಲಿ ಬಿಡ್ಲಿಕ್ಕೆ ಯಾಕೆ ಆಗೋದಿಲ್ಲ ಅಂತಂದರೆ, ಅಹಂಕಾರದಲ್ಲಿ ಐನೆಸ್, ಆ್ಯಸ್ ಯು ಸೆಡ್, ಐನೆಸ್. ಅಹಂ ಅಂದರೆ ಐ, ಕಾರ ಅಂದರೆ ಓಂಕಾರ, ದ್ವಿಕಾರ, ಕಾರ ಅಂದರೆ ನೆಸ್, NES. ಸೊ ಐನೆಸ್. ಸೊ ಎದ್ರೊಳಗೂ ಐ. ಇದು ಐ ಈಸ್ ನಾಟ್ ಓನ್ಲಿ ದಿಸ್ ಬರ್ತ್, ಇಟ್ ಈಸ್ ಫ್ರಮ್ ಸೆವರಲ್ ಬರ್ತ್ಸ್. We fail to understand that we have accumulated this ahankara not only from this birth, sukshma sharira annodu, or you can call it a subconscious mind. Subconscious mind is not only this birth, from several births. ಅಲ್ಲಿ ಏನಾಗಿದೆ ಅಂದರೆ ಅಹಂಕಾರ, ಐ ಲೈಕ್ ದಿಸ್, ಐ ಡೋಂಟ್ ಲೈಕ್ ದಿಸ್, ಐ ಲೈಕ್ ದಿಸ್, ಐ ಡೋಂಟ್ ಲೈಕ್, ಲೈಕು ಡಿಸ್ಲೈಕ್, ರಾಗದ್ವೇಷ, ದ್ವಂದ್ವ. ಅಹಂಕಾರದಿಂದ ಉತ್ಪನ್ನ ಆಗೋದೇ ದ್ವಂದ್ವ, ಆರ್ ವೈಸ್ ವರ್ಸ. ಸೊ ದ್ಯಾಟ್ ಹ್ಯಾಸ್ ಕಮ್ ಫ್ರಮ್ ಸೆವ್ರಲ್ ಬರ್ತ್ಸ್. ಈಗ ಹೆಂಗೆ ಅವನು ಬಹುನಾಮ್ ಜನ್ಮಾನಿ, ಜ್ಞಾನಿ ಆದವನು ಎಷ್ಟೋ ಜನ್ಮಗಳಿಂದ ಸಾಧನೆ ಏನು ಮಾಡ್ತಾನೆ ಅಂದರೆ ಈ ಅಹಂಕಾರವನ್ನು ಗೆಲ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅವನು. ಸೊ ದಿಸ್, ಆ್ಯಂಡ್ ಇಫ್ ವಿ ಡೋಂಟ್, ದೆನ್ ಇಟ್ ವಿಲ್ ಗ್ರೋ. There are two ways. Either we work towards and reduce it. If you don't, then it will not stay like this, it will grow. This is a very beautiful thing to understand, alva? ಜ್ಞಾನದಿಂದ ಇಳಿತದೆ, ಅಜ್ಞಾನದಿಂದ ಬೆಳೀತದದು. ಸೊ ಆ್ಯಕ್ಚುಲಿ ಅಹಂಕಾರ, he says, is also ignorance. Ahankara is a lack of something, he says. Wait, I'll tell you. Unmanifested with ignorance. Unmanifest is God, mixed with ignorance, mixed with something. So it goes little more deeper. That we can talk when we talk about Jnana Yoga. But right now, this ahankara has been accumulated. ಅದಕ್ಕೆ ವಾಸನ ಅಂತೂ ಅಂತಾರೆ. ವಾಸನ ಅಂತಂದರೆ ಆ ಡೀಪ್ ರೂಟೆಡ್ ಡಿಸೈರ್ಸ್, ಆ್ಯಂಡ್ ಡೀಪ್ ರೂಟೆಡ್ ಡಿಸೈರ್ಸ್ ವಿಚ್ ವಿ ಹ್ಯಾವ್ ಎಸರ್ಟೆಡ್ ಆ್ಯಂಡ್ ವಿ ಹ್ಯಾವ್ ಮೇಡ್ ಇಟ್ ಆಸ್ ಅವರ್ genetic makeup. It's in our genes that I can't do. I will never be able to adjust with this person. I will never be able to live like this. I can never do. I cannot do that. I like this. ಇದನ್ನು ನಾವು ಇದನ್ನು ಹೋಗ್ಬೇಕು. ಇದನ್ನು ಸೃಷ್ಟಿ ಮಾಡಿದವನೇ ಪರಮಾತ್ಮ ಅಂತ. ಪ್ರಕೃತಿ ಇದು. ವೆರಿ ಇಂಟ್ರೆಸ್ಟಿಂಗ್ಲಿ ಹಿ ಸೇಸ್, ಭಿನ್ನ ಅಂದ್ರೆ ಈ ಪಾಯಿಂಟ್ಗೆ ಫಾರ್ ಎಕ್ಸಾಂಪಲ್
ಮುಂಚೆ ಈ ಹೇಳಿದ್ರೆ ಕೊಡ್ತಾರಾ, ಹೇಳ್ಬೇಕಾ ಬೇಡವಾ, ನಾವ್ ಯಾಕೆ ಮಾಡ್ಬೇಕು, ದೇರ್ ವಾಸ್ ಆಲ್ವೇಸ್ ಆಲ್ ದಿಸ್ ಥಾಟ್ಸ್ ಹ್ಯಾಪನಿಂಗ್. ಹೌದು ಹೌದು ಇವಾಗ ನನ್ ಡ್ಯೂಟಿ ಕೇಳೋದು ಹಾ. ಕೊಡ್ತಾರ ಬಿಡ್ತಾರ ಅವ್ರ ಇಷ್ಟ ಅಂತ. ಹಾ. That is the way I started working. ಕರೆಕ್ಟ್ ಕರೆಕ್ಟ್ I am not starting will it happen, will it happen, not happen, ಹಾ. do you have ಹಾ. to do it, should I not Yeah. do it, ಅವೆಲ್ಲ ಇಲ್ಲ. ಹಾಂ As a HOD it is my work, I ask Correct. ಅಂತ. ಕರೆಕ್ಟ್ So, and because I have left off that whether it will happen or not, whatever I am asking I'll ask ಅಂತ. ಅಷ್ಟೇ Surprisingly ಕೇಳಿದೆಲ್ಲ ಕೊಡ್ತಾರೆ ಅದೇ ವೆನ್ ಯು ಗಿವ್ ಅಪ್ ಇಟ್ ವಿಲ್ ಫಾಲೋ ಯು. ದಟ್ ಈಸ್ ವಾಟ್ ವಿವೇಕಾನಂದ್ರ ಹೇಳ್ತಾರೆ. ವೆನ್ ಯು ಬಿಕಮ್ ಡಿಸ್ಇಂಟ್ರೆಸ್ಟೆಡ್ ಇನ್ ದ ವರ್ಕ್, ನಾಟ್ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಅಲ್ಲ, ಡಿಟ್ಯಾಚ್ಡ್. ವೆನ್ ಯು ಡಿಟ್ಯಾಚ್ ಇಟ್ ವಿಲ್ ಫಾಲೋ ಯು. this is also one surrender ಅಲ್ಲ. Exactly. Yeah. That is, it does not come to me. Yeah. Not my ಹೌದು. ದಿಸ್ ಇಸ್ ಓನ್ಲಿ ಕರ್ಮಯೋಗ. ಕರ್ಮ ಫಲ ತ್ಯಾಗ ಅಂದರೆ ಇದು. ಬರಲಿ ಬಿಡಲಿ ನನ್ನ ಕೆಲಸ ನಾನು ಮಾಡ್ತೀನಿ ಅಲ್ವಾ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂದರೆ ಐ ಹ್ಯಾವ್ ರೈಟ್ ಓನ್ಲಿ ಆನ್ ಮೈ ವರ್ಕ್, ನಾಟ್ ಆನ್ ದ ರಿಸಲ್ಟ್ಸ್. ವೆರಿ ಸಿಂಪಲ್ ಫಂಡಾ ಇಟ್ ಈಸ್. ಆ್ಯಂಡ್ ದಟ್ ವಿವೇಕಾನಂದ ಆ್ಯಕ್ಚುಲಿ ಸೇಸ್ ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಅಂತ ವಾಲ್ಯೂಮ್ ದೇರ್ ಇಸ್ ಒನ್ ಬುಕ್ ಆನ್ ವರ್ಕ್, ಸೀಕ್ರೆಟ್ ಆಫ್ ವರ್ಕ್ ಅಂತ ಒಂದು ಚಾಪ್ಟರ್ ಇದೆ. ಅದರಲ್ಲಿ ಅದೇ ಹೇಳೋರು, ಯು ಕೀಪ್ ಡೂಯಿಂಗ್, ಮನಿ ವಿಲ್ ಕಮ್, ಪೊಸಿಷನ್ ವಿಲ್ ಕಮ್, ಎವ್ರಿಥಿಂಗ್ ವಿಲ್ ಕಮ್. ಬಟ್ ಬೈ ದ ಟೈಮ್ ಅದೇ ಗಂಧದ ಕಟ್ಟಿಗೆ ಹೇಳ್ದಂಗೆ ಯು ವಿಲ್ ಫೀಲ್ ಓಕೆ ಐ ಹ್ಯಾವ್ ಅಚೀವ್ಡ್, ಬಂತಾ ಬರಲಿ ಬಿಡು ಅಂತ. ಯು ವಿಲ್ ನಾಟ್ ಫೀಲ್ ಮಚ್ ಡಿಸ್ಟರ್ಬ್ಡ್ ಆಲ್ಸೋ. ಬಂದರೂ ಅಷ್ಟೇ ಬಿಟ್ಟರು ಅಷ್ಟೇ. ಯು ಆರ್ ಫೋಕಸಿಂಗ್ ವೆರಿ ಕರೆಕ್ಟ್ ಕೋಮ್ಲಾ. ಇಂದಿರಾ that is like who knows what will happen next year, next ಇದು ನನಗೆ ಯಾಕೆ ಬೇಕು ಹೋಗೋ ಅನ್ನೋದರ. ಹೌದು ಪ್ರೊಫೆಸರ್ HOD ಸರಿ ಆಯ್ತು, ಪ್ರಿನ್ಸಿಪಲ್ ಆಯ್ತು, ಇಲ್ಲ ಬಂದ್ರೆ ಮಾಡ್ತೀನಿ, ಇಲ್ದಿದ್ರೆ ಪರವಾಗಿಲ್ಲ ಬಿಟ್ಟು. ಲೈಕ್ ಐ ಆಮ್ ನಾಟ್. ಹೌದು ಹೌದು. ಸರ್ವಪ್ರಿಯಾನಂದ ಸ್ವಾಮೀಜಿ ಹೇಳ್ತಾರೆ ಅದೇ ಸ್ಟೆಪ್ ವೈಸ್ ಹಿ ಸೇಸ್ ದಿಸ್ ಈಸ್ ಒನ್ ಸ್ಟೆಪ್ಪು. ನೆಕ್ಸ್ಟ್ ಸ್ಟೆಪ್ ಇಸ್ ವರ್ಕ್ ಆಫ್ ಗಾಡ್ ಅಂತ. ನೆಕ್ಸ್ಟ್ ಈಸ್ ಐ ಆಮ್ ಡೂಯಿಂಗ್ ಗಾಡ್ಸ್ ವರ್ಕ್. So that same thing, whatever attitude you have, if you convert further into God's work, if we remember, that is a little more higher. That is what is surrender. So because today I ಬೇರೆ HOD ಒಬ್ರು ಬಂದಿದ್ರು ಈ ಫಾರ್ಮಕಾಲಜಿ, ಯು ನೋ ದಟ್ ಇಲ್ಲಿ ಉಪಮಲ್ ಒಬ್ರು ಇದಾರಲ್ಲ. ಸೊ ಐ ವಾಸ್ ಟೆಲ್ಲಿಂಗ್ ವಿಲ್ ಡೂ ದಿಸ್, ವಿಲ್ ಡೂ ದಟ್ ಅಂತ ಅವ್ರಿಗೆ